ಹರೇ ಕೃಷ್ಣ. ಯಾರಿಗೂ ಕೇಳಿಸ್ತಾ ಇಲ್ವಾ? ಹರೇ ಕೃಷ್ಣ ಪ್ರಭು. ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಮಾತಾಜಿ? ಹಾ ಕೇಳಿಸ್ತಿದೆ, ಕ್ಲಿಯರ್ ಆಗಿದೆ ಸರ್. ಕ್ಲಿಯರ್ ಆಗಿದೆಯಾ? ಪ್ರಭು ದಂಡೋತ್ ಪ್ರಣಾಮ್ ಪ್ರಭು. ದಂಡವತ್ ಪ್ರಣಾಮ. ಮತ್ತೆ ಹಂಗೆ ನೋಡಿ, ಇದು ಕೇಳಿಸುತ್ತಾ ಇನ್ನೊಂದು ನೋಡಿ. ಕೇಳಿಸ್ತಾ ಇಲ್ಲ ಪ್ರಭು. ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ಲ ಪ್ರಭು. ಇವಾಗ್ಲೂ ಕೇಳಿಸ್ತಾ ಇಲ್ಲ? ಈಗ ಕೇಳಿಸ್ತಾ ಇದೆ. ಇವಾಗ ಕೇಳಿಸ್ತಾ. ಓಕೆ. ಇಲ್ಲೇ ಹೋಗ್ರಮ್ಮ, ಇಲ್ಲಿ ಲಿಂಕ್ ಇದೆ ನೋಡಿ. ಅಂತಲ್ಲ ಇವತ್ತು ಲಿಂಕ್ ಹಾಕಿದ್ದೀನಿ ನೋಡಿ. ಇದು ಯಾವ್ದು ಬೇಕಾದ್ರೆ ಮೀಟಿಂಗ್ ಹ್ಯಾಸ್ ನಾಟ್ ಯೆಟ್ ಸ್ಟಾರ್ಟೆಡ್ ಅಂತೆ. ಏನಿದೆ? ಇದುವರೆಗೂ ನೀವು ಜಾಯ್ನ್ ಆಗಿಲ್ಲ ಮೀಟಿಂಗ್? ಇದೇ ಫಸ್ಟ್ ಟೈಮ್? ನೋಡಿ ಇವಾಗ ಬಂದೈತೆ ನೋಡಿ. ಹರೇ ಕೃಷ್ಣ. ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಮತ್ತೆ ಅದು ಎತ್ಬಿಡಿ, ನಿಮ್ದು ಇಲ್ಲೇ ಕೇಳಿಸ್ತಾ ಇದ್ರಲ್ಲ, ನಾಫ್ ಮಾಡಿ. ಸ್ವಲ್ಪ ಹೊತ್ತಾ? ಸ್ಕ್ರೀನ್ ಶೇರಿಂಗ್. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಕಾಣಿಸ್ತಿದೆ ಪ್ರಭುಜಿ. ಎಸ್. ಓಕೆ. ಸೊ ಎಲ್ಲರೂ ವಿಡಿಯೋ ಆನ್ ಮಾಡಿಕೊಂಡು ನನ್ನೊಟ್ಟಿಗೆ ಎಲ್ಲರೂ ಮಂಗಳಾಚರಣೆ ಹೇಳಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಗದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಂ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ತುಳಸೀಮಿತ ಜಯ ಪತಾಕ ಸ್ವಾಮಿನಿತಿ ನಾಮಿನೇ ನಮಾಚಾರ್ಯ ಪಾದಾನಿ ಪ್ರಪದಾಯಿನಿ ಗೌರಗತಧಾಮದಾಯ ನಗರಗ್ರಾಮತ್ತರಣೆ ಮೂಕಂ ಕರೋತಿ ವಾಚಾಲಂ ಪಂಗಂ ಲಂಘಾಯತೆ ಗಿರಿಮತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನದಾರಣಂ ಪರಮಾನಂದಂ ಮಾಧ್ವಂ ಶ್ರೀಚೈತನ್ಯಮೇಶ್ವರಂ.
ಓಕೆ, ಇವಾಗ ವಿಶ್ವನಾಥ್ ಚಕ್ರವರ್ತಿ ಠಾಕೂರರಿಂದ ಒಂದು 15ನೇ ಶ್ಲೋಕವನ್ನ ನೋಟ್ಸ್ ತಗೋಬೇಕು. ಕರೆಕ್ಟಾ? ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸ್ಟಾಪ್ ರೆಕಾರ್ಡಿಂಗ್. ರೆಕಾರ್ಡಿಂಗ್ ಸ್ಟಾರ್ಟ್ ಆಗೋಗಿದೆಯಾ? ಹೌದು. ಹದಿನೈದನೇ ಶ್ಲೋಕ, 2ನೇ ಅಧ್ಯಾಯ 15ನೇ ಶ್ಲೋಕ. ಯಂ ಹೀನ ವ್ಯತತ್ಯಂತಿ ಏತೆ ಪುರುಷಂ ಪುರುಷರ್ಷಭ ಸಮಾ ದುಃಖ ಸುಖಂ ಧೀರಂ ಸೌಮ್ಯುಕ್ತಾತ್ವಯ ಕಲ್ಪತೆ. ಓ ಬೆಸ್ಟ್ ಆಫ್ ಮೆನ್, ದ ಇಂಟೆಲಿಜೆಂಟ್ ಪರ್ಸನ್. ಸೊ ಯಾರು ಬುದ್ಧಿವಂತನಾಗಿದ್ದಾನೆ ಅಂತ ವ್ಯಕ್ತಿ ಯಾವ ರೀತಿ ಇರ್ತಾನೆ ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ಹೇಳಲಾಗಿದೆ. ಈಕ್ವಲ್ ಇನ್ ಹ್ಯಾಪಿನೆಸ್ ಅಂಡ್ ಡಿಸ್ಟ್ರೆಸ್, ಸಂತೋಷ ಮತ್ತೆ ದುಃಖಗಳಲ್ಲಿ ಆತ ಸಮಚಿತ್ತದಲ್ಲಿ ಇರ್ತಾನೆ. ಹೂ ಇಸ್ ನಾಟ್ ಪೇನ್ಡ್ ಬೈ ದೀಸ್ ಸೆನ್ಸ್ ಆಬ್ಜೆಕ್ಟ್ಸ್, ಇಂದ್ರಿಯಗಳ ವಸ್ತುಗಳೇನಿದೆ ಅದರಿಂದ ಆತ ಪ್ರಭಾವಿತಗೊಳ್ತಿಲ್ಲ, ಅದರಿಂದ ಆತ ನೋವಿಗೆ ಒಳಪಡ್ತಿಲ್ಲ, ದುಃಖಕ್ಕೆ ಒಳಪಡ್ತಿಲ್ಲ. ಅಟೈನ್ಸ್ ಲಿಬರೇಷನ್, ಅಂತ ವ್ಯಕ್ತಿ ಮುಕ್ತಿ ಅನ್ನೋದನ್ನ ಪಡ್ಕೊಂತಾನೆ. ವೆರಿ ಸಿಂಪಲ್ ಸಂದೇಶ. ಇದನ್ನ ಇನ್ನೊಂದು ಜಾಗದಲ್ಲೂ ಕೃಷ್ಣ ಹೇಳ್ತಾರೆ. ಎಲ್ಲದು? ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನ ಏವತೆ ಆದ್ಯಂತವಂತ ಕೌಂತೆ ನತೇಶು ರಮತೆ ಬುಧ. ಸೊ ಆದಿ ಅಂತ್ಯ ಇರೋದ್ರಲ್ಲಿ ಪ್ರತಿಯೊಂದು ದುಃಖದಲ್ಲೇ ಕೊನೆಗೊಳ್ಳುತ್ತೆ. ಆದ ಕಾರಣ ಬುದ್ಧಿವಂತನಾದವನು ಅಂತ ಒಂದು ನಿರ್ಧಾರಕ್ಕೆ, ಅಂತ ಒಂದು ಆಯ್ಕೆ ಅನ್ನೋದನ್ನ ಆತನ ಜೀವನದಲ್ಲಿ ಮಾಡ್ಕೊಳ್ಳಲ್ಲ. ವೆರಿ ಸಿಂಪಲ್. ಬುದ್ಧಿ ಇಲ್ಲದೆ ಇರೋನು ನಮ್ಮ ತರ ಹಲವಾರು ನೋಡಿದ್ದೆಲ್ಲ ಬೇಕು ಅನ್ನೋ ಒಂದು ಮಟ್ಟಕ್ಕೆ ಇರ್ತಾನೆ. ಸೊ ಆದ ಕಾರಣ ನಮ್ಮ ಜೀವನ ಪರಿಪೂರ್ಣತೆ ಯಾವಾಗ ಅಂದ್ರೆ, ಯಾವಾಗ ಪರಿಪೂರ್ಣ ಜ್ಞಾನದಲ್ಲಿ ಇರ್ತೀನಿ, ನಿಗ್ರಹ ಅನ್ನೋದಿರುತ್ತೆ, ದೃಢತೆ ಅನ್ನೋದಿರುತ್ತೆ. ಏನ್ ನಾನು ತಗೊಳ್ಬೇಕು, ಆಯ್ಕೆ, ಸರಿಯಾದ ಆಯ್ಕೆ. ಜ್ಞಾನ ಇರೋನು ಸರಿಯಾದ ಆಯ್ಕೆ ಮಾಡ್ತಾನೆ. ಸೊ ಯಾವ್ದು ತಗೊಳ್ಬೇಕು, ಯಾವ್ದು ತಗೊಳ್ಬಾರ್ದು ತಿಳ್ಕೊಂಡು ಅದನ್ನ ಆಯ್ಕೆ ಅನ್ನೋದು ಮಾಡೋವಂಥವನಾಗಿರ್ತಾನೆ. ಕ್ಲಿಯರ್? ಪ್ರಾಕ್ಟಿಸಿಂಗ್ ಟಾಲರೆನ್ಸ್ ವಿತ್ ದಿಸ್ ಡಿಸ್ಕ್ರಿಮಿನೆಂಟ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ಸೆನ್ಸ್ ಆಬ್ಜೆಕ್ಟ್ಸ್ ವಿಲ್ ವಿತ್ ಪ್ಯಾಸೇಜ್ ಆಫ್ ಟೈಮ್ ನಾಟ್ ಗಿವ್ ಡಿಸ್ಟ್ರೆಸ್ ಟು ಆಲ್. ತುಂಬಾ ಮುಖ್ಯವಾದ ಒಂದು ಅಂಶಗಳಲ್ಲಿ ಇದೆ. ಏನು? ಸೊ ಪ್ರಾಕ್ಟಿಸ್ ಟಾಲರೆನ್ಸ್, ಸಹನೆ ಅನ್ನೋದನ್ನ ಅಭ್ಯಾಸ ಮಾಡಬೇಕು. ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ? ನಮ್ಮ ಜೀವನದಿಂದ, ನಮ್ಮ ಒಂದು ದಿನನಿತ್ಯದ ಜೀವನದಿಂದ ಪ್ರಾರಂಭ ಆಗುತ್ತೆ. ಸೊ ಚಿಕ್ಕ ಮಕ್ಕಳಿಂದನೇ ನಮಗೆ ಇದು ಪ್ರಾರಂಭ ಅನ್ನೋದು ಆಗುತ್ತೆ ಅಲ್ವಾ? ಏನಾಗುತ್ತೆ, ಚಿಕ್ಕ ಮಕ್ಕಳಿರುವಾಗಲೇ ಸೊ ಒಂದು ಚಾಕ್ಲೇಟ್ ಬೇಕು ಅನ್ನೋವಾಗ ತಂದೆ ತಾಯಿ ಕೊಡಿಸೋದಿಲ್ಲ. ಅಲ್ಲಿಂದನೇ ತಾಳ್ಮೆ ಅನ್ನೋದನ್ನ ಬೆಳೆಸ್ಕೊಳ್ಬೇಕು. ಸೊ ಸೈಕಲ್ ಬೇಕು, ಗಾಡಿ ಬೇಕು, ಈ ರೀತಿ ಹಲವಾರು ವಿಚಾರಗಳು ಬೇಕು, ಬೇಡ, ಈ ರೀತಿ ಆಗ್ತಾ ಇರುತ್ತೆ ನಮ್ಮ ಜೀವನದಲ್ಲಿ. ಅದೆಲ್ಲವನ್ನು ಎಷ್ಟು ಮಟ್ಟಿಗೆ ನಾನು ಸಹಿಸ್ಕೊಳ್ತಾ ಇದ್ದೀನಿ, ಇಲ್ಲಿಂದ ನಮ್ಮ ಜೀವನ ಪ್ರಾರಂಭ. ದೊಡ್ಡವರಾದ ಮೇಲೂ ಅದೇ ರೀತಿನೇ ಬೆಳೀತಾ ಹೋಗುತ್ತೆ. ಸೊ ಮದುವೆ ಆಗುವಾಗ ಆಗಿರ್ಬೋದು, ನಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು, ಇನ್ನು ಜೀವನದ ಹಲವಾರು ಆಯ್ಕೆಗಳು ನಮಗೆ ಅದು ಸರಿಯಾಗಿ ಸಿಗೋದಿಲ್ಲ ಅನ್ನುವಾಗ ಅದನ್ನ ಎಷ್ಟು ಮಟ್ಟಿಗೆ ನಾನು ತಾಳ್ಮೆಯಿಂದ ಸಹಿಸ್ಕೊಂಡಿದ್ದೀನಿ. ದ ಎಕ್ಸ್ಪೀರಿಯನ್ಸ್ ಆಫ್ ದ ಸೆನ್ಸ್ ಆಬ್ಜೆಕ್ಟ್ ವಿಲ್. ಆದ್ರೆ ಇಂದ್ರಿಯಗಳನ್ನು, ವಸ್ತುಗಳು ಸದಾ ನಮ್ಮನ್ನ ಕಾಡ್ತಾ ಇರುತ್ತೆ, ಸುತ್ತಲೂ ಬರ್ತಾನೆ ಇರುತ್ತೆ. ಕಣ್ಣಿಗೆ ನೋಡಿದೆಲ್ಲ ಬೇಕು ಅನ್ಸ್ತಾ ಇರುತ್ತೆ, ಕಿವಿಗೆ ಕೇಳಿದೆಲ್ಲ ನೋಡ್ಬೇಕು ಅನ್ಸ್ತಾ ಇರುತ್ತೆ, ಮೂಗಿಗೆ ಬರೋ ಸುಗಂಧ ಎಲ್ಲ ರುಚಿ ನೋಡ್ಬೇಕು ಅನಿಸ್ತಾ ಇರುತ್ತೆ. ಈ ರೀತಿ ಹಲವಾರು ವಸ್ತುಗಳು ನಮ್ಮನ್ನ ಪ್ರಭಾವಿತಗೊಳಿಸ್ತಾ ಇರುತ್ತೆ, ಆಕರ್ಷಿಸ್ತಾ ಇರುತ್ತೆ. ಸೊ ಎಷ್ಟು ಮಟ್ಟಿಗೆ ತಾಳ್ಮೆಯಿಂದ ಸಹಿಸ್ಕೊಂಡಿದ್ದೀನಿ ಅನ್ನೋದು ಮುಖ್ಯ. ಅದಕ್ಕೆ ಆ ವಸ್ತುನೇ ಇಲ್ಲದೆ ಮಾಡ್ಬಿಡ್ತೀನಿ, ಅದು ಮೂರ್ಖತ್ವ, ಅದು ಅಸುರಿ ಗುಣಗಳು. ಸೊ ಅಸುರಿ ಗುಣಗಳಿದ್ದಾಗ ನಾನು ಕೃಷ್ಣ ಪ್ರಜ್ಞೆಗೆ ಬಂದಾಗ, ನನ್ನ ಯಜಮಾನರು ನನ್ನ ಅಡ್ಡಿ ಮಾಡ್ತಿದ್ರೆ ಅದರಿಂದ ಅವ್ರನ್ನ ದೂರ ಮಾಡ್ಬಿಡನೆ. ನನ್ನ ಕುಟುಂಬದಲ್ಲಿ ಇವರು ಇದು ಮಾಡ್ತಿದ್ರೆ ನಮ್ಮ ಮಕ್ಕಳನ್ನ ಅವ್ರನ್ನ ಬಿಟ್ಬಿಡನೆ, ಇಲ್ಲ ತಂದೆ ತಾಯಿನ ಬಿಟ್ಬಿಡನೆ. ಈ ರೀತಿ ಎಲ್ಲ ಪ್ಲಾನ್ಗಳಿದೆಯಲ್ಲ, ಇದೆಲ್ಲ ಅಸುರಿ ಗುಣಗಳಾಗಿ ಮಾರ್ಪಡ್ತಾ ಹೋಗ್ಬೋದು. ಯಾಕಂದ್ರೆ ನನಗೆ ಬೇಡದೇ ಇರೋದು ಸೃಷ್ಟಿಯಲ್ಲಿ ಇರಬಾರ್ದು ಅನ್ನೋ ಮಟ್ಟಕ್ಕೆ ನಮ್ಮ ನಿರ್ಧಾರ ಆಗಿರುತ್ತೆ. ಖಂಡಿತವಾಗ್ಲೂ ಅದು ಕೃಷ್ಣ ಪ್ರಜ್ಞೆಯಾಗಿ ಇರೋದಿಲ್ಲ. ಕೃಷ್ಣ ಪ್ರಜ್ಞೆಯ ಮೊದಲನೇ ಹಂತನೇ ಸ್ವೀಕಾರ ಮಾಡಿ. ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಸ್ವೀಕರಿಸ್ತಿದ್ದೀನಿ, ಖಂಡಿತ ನನ್ನ ಕರ್ಮಾನುಸಾರವಾಗಿ ನನ್ನ ತಂದೆ ತಾಯಿ, ಗಂಡ ಹೆಂಡತಿ, ಸಹೋದರರು ಏನೆಲ್ಲ ಇದೆಲ್ಲ ಅದರ ತಕ್ಕಂಗೆ ಬರ್ತಿರುತ್ತೆ. ಅದನ್ನ ಸಹಿಸ್ಕೊಳ್ಬೇಕು. ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಆ ಒಂದು ಸ್ಥಿತಿಗತಿಗಳಲ್ಲಿ ನನ್ನ ಕೃಷ್ಣ ಪ್ರಜ್ಞೆ ಬೆಳೆಸ್ಕೊಂಡು ಹೋಗ್ಬೇಕು. ನಿಮಗೆ ಎಲ್ಲ ವೇದಗಳು ಮತ್ತೆ ಎಲ್ಲ ಪುರಾಣಗಳು, ಇತಿಹಾಸಗಳು ಎಲ್ಲ ಅದನ್ನೇ ಸಾರುತ್ತೆ. ಉದಾಹರಣೆಗೆ ಪಾಂಡವರಿಗೆ ಎಷ್ಟು ಮಾತ್ರಗ ಒಂದು ಕೌರವರನ್ನ ಚಿಕ್ಕ ವಯಸ್ಸಲ್ಲೇ ಅವ್ರನ್ನ ಸಂಹಾರ ಮಾಡ್ಬೋದಾಗಿರುತ್ತೆ.
ಇಲ್ಲ, ಸ್ವೀಕರಿಸ್ಕೊಂಡ್ರು. ಯಾಕೆ? ಅವರು ಚಕ್ರವರ್ತಿ ಆದಾಗ, ಅಷ್ಟೆಲ್ಲ ಅವಮಾನ ಆದಾಗ ಅದನ್ನ ಎಷ್ಟು ಕ್ಷಣ ಮಾತ್ರದಲ್ಲಿ ಮುಗಿಸ್ಬೋದಾಗಿತ್ತು. ಭೀಮಸೇನನ ಶಕ್ತಿ ಎಷ್ಟಿತ್ತು ಎಲ್ಲರಿಗೂ ಗೊತ್ತು. ಕುರುಕ್ಷೇತ್ರ ರಣರಂಗದಲ್ಲಿ 100 ಜನ ಕೌರವರನ್ನ ಸಾಯಿಸಿದ್ದು ಭೀಮಸೇನನ. ಪ್ರಪಂಚಕ್ಕೆ ಶ್ರೇಷ್ಠ ಬಿಲ್ಲುವಿದ್ದಾರೆ. ಅರ್ಜುನ ಎದುರುಗಡೆ ನಿಂತ್ಕೊಳ್ಳೋರು ಯಾರಿದ್ರು? ಅಷ್ಟೆಲ್ಲ ಇರೋರು ಏನಕ್ಕೆ ಸಹಿಸ್ಕೊಂಡಿದ್ರು? ಶ್ರೀರಾಮಚಂದ್ರನ ಒಂದು ಇದ್ರಲ್ಲಿ ಸಹ ನೋಡ್ಬೋದು, ತಂದೆಯವರು ಯಾವಾಗ ಅದನ್ನ ಇದಕ್ಕೆ ಹೋಗ್ಬೇಕು ಅಂದ್ರೆ ಹೆಂಗ್ ಸಹಿಸ್ಕೊಂಡು, ಯಾಕೆ? ತನ್ನ ಸ್ವಂತ ಹೆಂಡತಿಯಾದ ಸೀತಾದೇವಿಯನ್ನ ಕಾಡಲ್ಲಿ ಬಿಟ್ರು. ಅದಕ್ಕೆ ಬೇರೆ ಹಿಂಡುಗಳೆಲ್ಲ ಇದೆ, ಬಟ್ ಸ್ಟಿಲ್ ನಾವು ಈ ಒಂದು ನಿಟ್ಟಿನಲ್ಲಿ ತಗೊಳ್ಳೋಗಿದ್ರೆ, ಯಾರೋ ಒಂದು ಬಟ್ಟೆ ಒಗೆಯೋ ವ್ಯಕ್ತಿ ಏನೋ ಹೇಳ್ದಾದ ತಕ್ಷಣ ಹೇಳ್ತೀನಿ ಏನಿಗೆ ಬಿಡ್ಬೇಕಾಗಿತ್ತು? ಸಹನೆ 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 ಸಹನೆ. ನಮ್ಮ ಜೀವನಕ್ಕೆ ಹಲವಾರು ವಿಚಾರಗಳು ಆವಾಗಲೇ ನಮ್ಮ ಜೀವನ ಆ ರೀತಿ ರೂಪುಗೊಳ್ಳುತ್ತೆ. ಸೊ ನನ್ನ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಂಥವ್ರು ಸಿಕ್ಕದಾಗ್ಲೇ ನನ್ನ ಜೀವನಕ್ಕೆ ಒಂದು ಕಲ್ಲಾಗಿದ್ದೀನಿ, ಆ ಕಲ್ಲಿಗೆ ಒಂದು ಮೂರ್ತಿ ಅನ್ನೋದು ಬರುತ್ತೆ. ಅದು ಪೆಟ್ಟುಗಳು ಹಿಂಗೆ ಹುಲಿ ಸುತ್ತಿ ಎತ್ಕೊಂಡು ಹೊಡೆದು ಅದಕ್ಕೆ ರೂಪ ಬರುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಹಲವಾರು ಪರೀಕ್ಷೆಗಳು, ಸವಾಲುಗಳು ಎದುರಿಸ್ಕೊಂಡು ನಾವು ಅದನ್ನ ಸಹಿಸ್ಕೊಂಡು ನಮ್ಮ ಬಂದಾಗ ನಮಗಂತೂ ಒಂದು ರೂಪ ಬರುತ್ತೆ. ಅದನ್ನ ಪ್ರಜ್ಞೆ ಅಂತೀವಿ. ಅದನ್ನೇ ಕೃಷ್ಣ ಪ್ರಜ್ಞೆಯಾಗಿ ಮಾಡ್ತಾರೆ. ಸೊ ಕೃಷ್ಣ ಮಧ್ಯದಲ್ಲಿ ಇಟ್ಟಾಗ ಇದೆಲ್ಲವೂ ನಮಗೆ ತುಂಬಾನೇ ಅಲ್ಪ ಮಾತ್ರದಲ್ಲಿ ಅನಿಸ್ತಾ ಇರುತ್ತೆ, ಪ್ರಭಾವ ಹೆಚ್ಚಿಗೆಗೊಳ್ಳಲ್ಲ. ಆವಾಗ ನಾವು ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ವಿತ್ ಪ್ಯಾಸೇಜ್ ಆಫ್ ಟೈಮ್, ಇನ್ನು ಅತಿ ಮುಖ್ಯವಾದದ್ದು, ಸಮಯ ಎಲ್ಲವನ್ನೂ ಕಳ್ಕೊಂಡು ಹೋಗ್ತಾ ಇರುತ್ತೆ. ಯಾವುದು ಶಾಶ್ವತ ಇಲ್ಲ. ನನಗೆ ಶ್ರೀಮಂತಿಕೆ ಶಾಶ್ವತ ಇಲ್ಲ, ಬಡತನ ಶಾಶ್ವತವಲ್ಲ, ರೋಗ ಶಾಶ್ವತವಲ್ಲ, ಏನಲ್ಲಿ ಅಂದ ಶಾಶ್ವತವಲ್ಲ. ಸಮಯಕ್ಕೆ ತಕ್ಕಂಗೆ ಎಲ್ಲವೂ ಹೋಗ್ತಾ ಇರುತ್ತೆ. ಸಹನೆ, ಆ ಸಂದರ್ಭದಲ್ಲಿ ಅದು ಬಂದೇ ಬರುತ್ತೆ, ಬೇಡ ಅಂದ್ರೂ ಬರುತ್ತೆ, ಬೇಕು ಅಂದ್ರೂ ಬರುತ್ತೆ. ಆ ಸಂದರ್ಭದಲ್ಲಿ ಅದನ್ನು ಸಹಿಸ್ಕೊಂಡಿದ್ದಾಗ ಎಲ್ಲವೂ ಕಳೆದೋಗ್ತಾ ಇರುತ್ತೆ ಜೀವನದಲ್ಲಿ, ಯಾವುದು ಶಾಶ್ವತ ಇರಲ್ಲ. ಸೊ ವಿತ್ ದ ಪ್ಯಾಸೇಜ್ ಆಫ್ ಟೈಮ್, ಆ ಸಮಯದ ಒಂದು ತಾಳ್ಮೆ ಇರಬೇಕು. ನಾಟ್ ಗಿವ್ ಡಿಸ್ಟ್ರೆಸ್ ಅಟ್ ಆಲ್. ಈ ರೀತಿ ಇರೋ ವ್ಯಕ್ತಿ ಯಾವುದೇ ಕಾರಣಕ್ಕೂ ಆತನಿಗೆ ದುಃಖಗಳು ಬರೋದಿಲ್ಲ, ಕ್ಲೇಶಗಳು ಆತನ್ನ ತೊಂದರೆಗೆ ಒಳಪಡಿಸೋಕೆ ಸಾಧ್ಯವಿಲ್ಲ. When a person reaches this state where there is no distress from the objects of the senses, ಇಂದ್ರಿಯಗಳ ವಸ್ತುಗಳು ಏನಿದೆ, ನಿನ್ನೆನೆ ಎಲ್ಲದಲ್ಲಿ ಚರ್ಚೆ ಮಾಡಿದ್ರು ಓದ್ ಕ್ಲಾಸಲ್ಲಿ. 5 ಇಂದ್ರಿಯಗಳ ವಸ್ತುಗಳು ಯಾವ ರೀತಿ ನಮ್ಮನ್ನ ಆಕರ್ಷಿಸ್ತಾ ಇರುತ್ತೆ, ಪ್ರಭಾವಿತಗೊಳಿಸ್ತಾ ಇರುತ್ತೆ, ಹಲವಾರು ರೀತಿಯಲ್ಲಿ ಭ್ರಮೆಗೆ ಒಳಪಡಿಸ್ತಾ ಇರುತ್ತೆ. ಈ ಒಂದು ಇಂದ್ರಿಯಗಳ ವಸ್ತುಗಳಿಂದ ನಾನು ಎಷ್ಟು ನಿಯಂತ್ರಿತನಾಗಿದ್ದೀನಿ. ಲಿಬರೇಷನ್ ಆಫ್ ದ ಆತ್ಮ ಈಸ್ ಕ್ಲೋಸ್ ಅಟ್ ಹ್ಯಾಂಡ್. ಇಂಥ ವ್ಯಕ್ತಿ ಮುಕ್ತಿ ಅನ್ನೋದು ಆತನ ಕೈಯಲ್ಲೇ ಇರುತ್ತೆ. ಯಾವಾಗ ಬೇಕಾದ್ರೂ ಊಟ ನಮ್ಮ ತುತ್ತು ಕೈಯಲ್ಲಿರುತ್ತೆ, ಯಾವಾಗ ಬೇಕಾದ್ರೂ ಬಾಯಿಗೆ ಇಟ್ಕೊಳ್ಬೋದು. ಆ ರೀತಿ ನಮ್ಮ ಆತ್ಮ ನಮ್ಮ ಅಂಗೈಯಲ್ಲೇ ಇರುತ್ತೆ, ಯಾವಾಗ ಬೇಕಾದ್ರೂ ಅದನ್ನ ಪಡ್ಕೊಳ್ಬಹುದು. ಈಸ್ ಕ್ವಾಲಿಫೈಡ್ ಫಾರ್ ಲಿಬರೇಷನ್, ಅಮೃತ ತತ್ವಯ. ಸೊ ಈ ರೀತಿ ಅಮೃತ ತತ್ವವನ್ನು ಆಸ್ವಾದಿಸುವ ಒಂದು ಅರ್ಹತೆಯನ್ನು ಪಡ್ಕೊಂಡಿರ್ತಾನೆ ಅಂತ ಒಂದು ವ್ಯಕ್ತಿ. ಕ್ಲಿಯರ್? ಸಿಂಪಲ್ ಆಗಿದೆ. ಬಲದೇವ್ ವಿದ್ಯಾಭೂಷಣ್ ಅವ್ರು ಏನ್ ಹೇಳ್ತಾರೆ? ಸೊ ಅದೇ ಶ್ಲೋಕನೇ, ಓ ಬೆಸ್ಟ್ ಆಫ್ ಮೆನ್, ದ ಪರ್ಸನ್ ಹೂ ಅಪ್ಲೈಸ್ ಇಸ್ ಇಂಟೆಲಿಜೆನ್ಸ್ ಟು ಧರ್ಮ. ನೋಡಿ, ಶ್ಲೋಕ ಅದೇ, ಬಟ್ ಅದರ ಒಂದು ವಿಶ್ಲೇಷಣೆಗಳು ಆಚಾರ್ಯರು ಅದಕ್ಕೆ ತಕ್ಕಂಗೆ ಅವರವರ ಅನುಭವಕ್ಕೆ ತಕ್ಕಂಗೆ ಅವರವರ ಸಾಕ್ಷಾತ್ಕಾರ ತಕ್ಕಂಗೆ ಹೇಳುವಂಥದ್ದು. ಓ ಬೆಸ್ಟ್ ಆಫ್ ಮೆನ್, ಓ ಶ್ರೇಷ್ಠ ವ್ಯಕ್ತಿಯೇ ಅರ್ಜುನನೇ, ದ ಪರ್ಸನ್ ಹೂ ಅಪ್ಲೈಸ್ ಇಸ್ ಇಂಟೆಲಿಜೆನ್ಸ್ ಟು ಧರ್ಮ. ತನ್ನ ಬುದ್ಧಿಶಕ್ತಿನ ಧರ್ಮಕ್ಕೆ ಯಾರು ಉಪಯೋಗಿಸ್ತಾನೆ? ಧರ್ಮ ಅಂದ್ರೆ ಏನು? ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಭಗವಂತ ಏನು ಹೇಳ್ತಾನೆ ಅದೇ ಧರ್ಮ. ಇನ್ನೊಂದು, ಆ ಧರ್ಮದಿಂದ ನಾನು ತಿಳ್ಕೊಳ್ಬೇಕಾಗಿರೋದೇನು? ನನ್ನ ಕರ್ತವ್ಯಗಳು, ಗುರು ಸಾಧು ಶಾಸ್ತ್ರದಿಂದ ನಂಗೆ ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಧರ್ಮ ಅಂದ್ರೆ ಏನು, ನನ್ನ ಜವಾಬ್ದಾರಿಗಳು ಏನೇನು, ಯಾವ ರೀತಿ ಇರಬೇಕು. ಹೆಣ್ಣಾದವಳು, ಗಂಡಾದವಳು, ಮಗುವಾಗಿದ್ರು ಸರಿ, ಮುದುಕನಾಗಿದ್ರು ಸರಿ, ಅವರವ್ರ ಕರ್ತವ್ಯಗಳು. ಹಲವಾರು ಬಾರಿ ಹಲವಾರು ವಿಚಾರಗಳನ್ನ ಹೇಳ್ತಾನೆ. ವಯಸ್ಸಾದವರ ಒಂದು ವಿಚಾರಗಳು ಹೇಳಿಲ್ಲ. ಕೊನೆಯವರೆಗೂ, ಸಾಯುವವರೆಗೂ ಅವಲಂಬಿತನಾಗದೇ ಸಾಯ್ಬೇಕು. ಕೆಲವೊಮ್ಮೆ ನೋಡ್ಬೋದು ಅಪೇಕ್ಷೆ, ನನ್ನ ಮಕ್ಕಳು ನೋಡ್ಕೊಂತಾರೆ, ಅವ್ರು ನೋಡ್ಕೊಂತಾರೆ, ಇವ್ರು ನೋಡ್ಕೊಂತಾರೆ. ಖಂಡಿತ ಇಲ್ಲ. ಅದಕ್ಕೆ ಆಗಿನ ಕಾಲದಲ್ಲಿ ವಾನಪ್ರಸ್ಥಕ್ಕೇನು ಕೂಗ್ತಿದ್ರು, ಯಾವತ್ತು ನಾವು ಹೊರೆಯಾಗಿರಬಾರ್ದು ಒಬ್ಬರಿಗೆ. ಈ ರೀತಿಯ ಜೀವನವನ್ನ ರೂಪಿಸ್ಕೊಳ್ಬೇಕು. ಅದು ಇವಾಗ ಪ್ಲಾನ್ ಮಾಡ್ಬಿಡ್ತೀನಿ, ಆಗಲ್ಲ. ನನಗೆ ಆಲ್ರೆಡಿ 60 ವಯಸ್ಸು ಆಗೋಯ್ತು, ಇವಾಗ ಏನ್ ಮಾಡೋಣ, ಹಣೆ ಬರ ಮುಗಿದೋಯ್ತು, ಇಷ್ಟೇ ನನ್ನ ಜೀವನ. ಇದನ್ನ ಯಾವಾಗ ಪ್ಲಾನ್ ಮಾಡ್ಬೇಕು? ನಾನು ಯಾವಾಗ 20 ವಯಸ್ಸಿದ್ದೀನಿ ಯಾವಾಗ ಪ್ಲಾನ್ ಮಾಡ್ಬೇಕು? 60 ವಯಸ್ಸಲ್ಲಿ ಹೆಂಗಿರ್ಬೇಕು, ಯಾವ ರೀತಿ ಜೀವಿಸ್ಬೇಕು ಅನ್ನೋದು 20 ವಯಸ್ಸಲ್ಲಿ ನಾನು ಪ್ಲಾನ್ ಮಾಡಿದಾಗ ಆ ಸಂದರ್ಭದಕ್ಕೆ ಅದು ಕಾರ್ಯರೂಪಕ್ಕೆ ಬರುತ್ತೆ. ಸೊ ಈ ರೀತಿಯಾಗಿ ನನ್ನದೇ ಪ್ರತ್ಯೇಕವಾಗಿರ್ಬೇಕು, ಇಲ್ಲಾಂದ್ರೆ ಹೊರಕ್ಕೆ ಹೋಗ್ಬೇಕು, ನನ್ನ ಸಾಧನೆ ಹೆಚ್ಚಿಗೆ ಆಗಬೇಕು, ಯಾವುದೇ ಬಂಧನಲ್ಲಿ ತೊಡಗಬಾರ್ದು. ಈ ರೀತಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಹೋದಾಗ ಕೃಷ್ಣನ ಭಾವದೃಶ್ಯ ಅಂತ ಅದನ್ನೆಲ್ಲ ನೋಡ್ತಾನೆ. ನಮ್ಮ ಜೀವನವನ್ನು ಅದೇ ರೀತಿ ರೂಪಿಸ್ತಾನೆ. ಯಾಕಂದ್ರೆ ನನ್ನ ಕೋರಿಕೆ ಆಗಿದೆ.
ಪ್ರತಿಯೊಬ್ಬರ ಕೋರಿಕೆ ಈಡೇರಿಸುವುದು ಯಾರು? ಕೃಷ್ಣನೇ, ಪರಮಾತ್ಮನಿಗೆ ಮಾಡ್ತಾನೆ. ಸೊ ನನ್ನ ಕೋರಿಕೆ ಯಾವ ರೀತಿ ಇದೆ ನೋಡ್ಕೊಂಡು ಅದ್ರ ತಕ್ಕಂಗೆ ಮಾಡ್ತಾ ಇರ್ತಾನೆ. ಕ್ಲಿಯರ್? ಎಸ್. Whom the experience of the sense objects by the senses does not disturb. ಸೊ ಇಂಥ ವ್ಯಕ್ತಿಗೆ ಧರ್ಮ ಅಂದ್ರೆ ಇನ್ನು ನೋಡಿ, ನಮ್ಮ ದಿನನಿತ್ಯದ ಜೀವನಕ್ಕೆ ಹೆಂಗ್ ತೊಡಗಿಸ್ಕೊಳ್ಳೋದು ಅನ್ನೋದು ತುಂಬಾ ಮುಖ್ಯ. ಅದಕ್ಕೆ ಯಾವಾಗ್ಲೂ ಏನ್ ಹೇಳ್ತೀನಿ, ನಿಸ್ವಾರ್ಥ ಭೌತಿಕವಾಗಿ ನಿಸ್ವಾರ್ಥ ಬೆಳೆಸ್ಕೊಳ್ಳೋದು. ಇದು ಬೆಳೆಸ್ಕೊಂಡಾಗ ಧರ್ಮದ ಒಂದು ಹಾದಿಯಲ್ಲಿ ನಡೆಯೋದು ಸುಲಭ ಆಗುತ್ತೆ. ನಿಸ್ವಾರ್ಥ ಅನ್ನೋದು ಮೊದಲನೇದಾಗಿ ಬರಬೇಕು. ಸೊ ಈ ನಿಸ್ವಾರ್ಥ ಬೆಳೆಸ್ಕೊಂಡಾಗ ಈ ಒಂದು ಇಂದ್ರಿಯ ವಸ್ತುಗಳು ನಮ್ಮನ್ನ ಪ್ರಭಾವಿತಗೊಳಿಸೋದಿಲ್ಲ. ಯಾವುದೇ ಇಂದ್ರಿಯ ವಸ್ತುಗಳಾಗಿರ್ಲಿ, ಚಿಕ್ಕದಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನೋಡಿದಾಗ ನಮ್ಮ ಮನೆಯಲ್ಲಿ 4 ಜನರು ಇದ್ದಾರೆ, ಇರೋದು 3 ಚಪಾತಿ. ಏನ್ ಮಾಡೋಣ? 3 ಚಪಾತಿ ಎಲ್ಲ ಕೊಟ್ಟು ನಾನು ಅವತ್ತು ಬರೀ ನೀರು ಕುಡಿಬೇಕು, ಅಷ್ಟರ ಮಟ್ಟಿಗೆ ನಮ್ಮ ಇದು ಬರಬೇಕು. ಎಲ್ಲ ನನಗೆ ಸ್ವಾರ್ಥ, ಇಷ್ಟಿರ ಮೊದಲು ನಾನು ತಗೊಂಡ್ಬಿಡೋಣ. ನಾವು ನೋಡ್ಬೋದು, ಈ ಒಂದು ಯಾತ್ರಾ ಮಾಡಿದಾಗ ಇದನ್ನ ಹಲವಾರು ಬಾರಿ ನೋಡ್ತೀವಿ ಭಕ್ತರ ಮಧ್ಯದಲ್ಲಿ. ಈ ಮೊದಲು ನಾನು ಪಡ್ಕೊಂಡ್ಬಿಡ್ಬೇಕು, ಬರೀ ಕಿತ್ಕೊಂಡ್ ತಿನ್ನೋದೇ ನಮ್ಮ ಜೀವನ ಆಗೋದ್ರೆ ಇನ್ನು ಭಕ್ತಿಲಿ ಬೆಳಿತೀವಿ. ಮೊದಲು ಎಲ್ಲರೂ ಸರ್ವ್ ಮಾಡೋಣ, ಮಿಕ್ಕಿದ್ರೆ ನೋಡೋಣ, ನನಗೆ ಮಿಕ್ಕುತ್ತೋ ಇಲ್ವೋ ಗೊತ್ತಿಲ್ವೇ, ಎಲ್ಲರಿಗೂ ಸಾಕಾಗುತ್ತೋ ಇಲ್ಲ, ಮೊದಲು ಅದೆಲ್ಲ ಮಾಡೋಣ. ಅದ್ರ ಪ್ಲಾನಿಂಗ್ ಮಾತ್ರ ಚೆನ್ನಾಗಿ ಮಾಡ್ಬೇಕು, ಎಲ್ಲರಿಗೂ ಸಿಗೋ ತರ ಮಾಡ್ಬೇಕು. ಮನೆಗೆ ಆಗಿಲ್ಲ, ಸಿಕ್ಕಿಲ್ಲ, ತೊಂದರೆ ಇಲ್ಲ. ಈ ರೀತಿಯಾದ ಒಂದು ಪ್ಲಾನಿಂಗ್ ಮಾಡ್ಬೇಕು ನಮ್ಮ ಜೀವಿತ. ಇದು ನಮ್ಮ ಮನೆಯಿಂದ ಪ್ರಾರಂಭ ಆಗುವಂಥದ್ದು. ನಿಸ್ವಾರ್ಥ ಅನ್ನೋದು ಬೆಳೆಸ್ಕೊಳ್ಬೇಕು. ಅವಾಗ ಸಹಜವಾಗಿ ಒಂದು ಇಂದ್ರಿಯ ವಸ್ತುಗಳು ನಮ್ಮನ್ನ ಹೆಚ್ಚಿಗೆ ಡಿಸ್ಟರ್ಬ್ ಮಾಡಕ್ ಆಗಲ್ಲ. Being equal in happiness and distress is fit for liberation. ಈ ರೀತಿಯಾಗಿ ಇವತ್ತು ನನ್ಗೆ ಸಿಗಬೇಕಾಗಿರೋ ಒಂದು ಊಟ ಸಿಗ್ಲಿಲ್ಲ, ಖಂಡಿತ ಅದನ್ನ ದುಃಖ ಆಗುತ್ತೆ ಇಲ್ಲೋ, ಹೊಟ್ಟೆ ಹಸಿವಿಂದ ನಾನು ಮಲ್ಕೊಳ್ಬೇಕು ಅಂತ ಆಗುತ್ತೆ. ಅದನ್ನ ಸಹಿಸ್ಕೊಳ್ಳೋ, ಸುಖ ದುಃಖಗಳು ಸಹಿಸ್ಕೊಳ್ಳೋನು ಅಂತ ವ್ಯಕ್ತಿ ಮುಕ್ತಿಗೆ ಅರ್ಹನ. ಏನು ಊಟ ಬಿಟ್ಟಿದ ತಕ್ಷಣ ಮುಕ್ತಿ ಸಿಗುತ್ತಾ? ಇಲ್ಲ. ಪ್ರಾರಂಭ, ಮೊದಲನೇ ಹೆಜ್ಜೆ, ಆಧ್ಯಾತ್ಮಿಕ ಜೀವನದಲ್ಲಿ ಮೊದಲನೇ ಹೆಜ್ಜೆ ಅನ್ನೋದನ್ನ ಇಡ್ತಿದ್ದೀನಿ. ಇಲ್ಲಿಂದ ನನ್ನ ಜೀವನದ ಪ್ರಾರಂಭ. ದಿನಗಳು ಕಳಿತಾ 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 ಯಾವ ರೀತಿ ರೂಪುಗೊಳ್ಳುತ್ತೆ ಗೊತ್ತಾ? ಆ ಆನಂದನೇ ಬೇರೆ, ಆ ಒಂದು ಜೀವನನೇ ಬೇರೆ. ಹಿಂಗ್ ಹೇಳೋಣ, ಆಧ್ಯಾತ್ಮದ ನೆಲೆಯಲ್ಲಿರುತ್ತೆ. ಆಧ್ಯಾತ್ಮದ ನೆಲೆ ಇರುವಾಗ ಅನುಭವಗಳು ಬೇರೆ ರೀತಿನೇ ಇರುತ್ತೆ. ಭೌತಿಕದ ನೆಲೆಯಲ್ಲಿ ಬೇರೆ ರೀತಿನೇ ಇರುತ್ತೆ. ಭೌತಿಕ ನೆಲೆ ಅಂದ್ರೆ ಸ್ವಾರ್ಥ, ಆಧ್ಯಾತ್ಮಿಕ ನೆಲೆ ಅಂದ್ರೆ ನಿಸ್ವಾರ್ಥ. ಇದು ಭೌತಿಕದ ಒಂದು ಅಂಶದಲ್ಲಿ ನಮ್ಮ ಇರುವ ನೆಲೆಯಲ್ಲಿ ಮೊದಲನೇದಾಗಿ ಇದನ್ನ ನಾವು ಜೀವನದಲ್ಲಿ ತೋರಿಸೋಕೆ ಪ್ರಯತ್ನ ಮಾಡ್ತೀವಿ. ಕ್ಲಿಯರ್? ಎಸ್. ನೆಕ್ಸ್ಟ್, ಇನ್ ದಿಸ್ ವರ್ಸ್ the Lord shows that by practicing tolerance of suffering for the sake of dharma. ಇಷ್ಟು ಅಂದವಾದ ಪದಗಳು ನೋಡಿ. ಇದು ಬಲದೇವ ವಿದ್ಯಾಭೂಷಣ ಅವರು ಹೇಳ್ತಿದ್ದಾರೆ. ಏನು? ಧರ್ಮಕ್ಕೋಸ್ಕರ ನೋವನ್ನ ತಗೊಳ್ಳೋ ವ್ಯಕ್ತಿ. ಇದನ್ನ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ಇದನ್ನ ನೋಡ್ಬೋದು. ಆ ಒಂದು ಧರ್ಮಕ್ಕೋಸ್ಕರ ಎಷ್ಟು ನೋವು ಅನುಭವಿಸಿದ್ರು. ಇನ್ನ ಪಾಂಡವರು ಇದ್ರಲ್ಲಿ ನೋಡುವುದು, ಧರ್ಮಕ್ಕೋಸ್ಕರ ಅವರು ಎಷ್ಟು ಜೀವನವನ್ನ, ಎಷ್ಟು ಕಷ್ಟದ ಸ್ಥಿತಿಯಲ್ಲೂ ಧರ್ಮನ ಬಿಡ್ಲಿಲ್ಲ. ಯುಧಿಷ್ಠಿರ ಮಹಾರಾಜ್ ನೋಡ್ಬೇಕು, ಎಂತೆಂತ ಸ್ಥಿತಿಗತಿಗಳು ಬರುತ್ತೆ. ಹಿಂಗೆ ಚಿಟಿಕೆ ಓಡಿದಾಗ ಅದನ್ನ ಆಚೆ ಬರೋದಕ್ಕೆ ಸಾಧ್ಯ ಆಗ್ತಾ ಇತ್ತು, ಆದ್ರೆ ಅವ್ರು ಬರ್ಲಿಲ್ಲ. ಅಂತ ಆಯ್ಕೆಗಳನ್ನ ಮಾಡ್ಕೊಂಡಿಲ್ಲ. ಅರ್ಜುನ ಒಂದು ಕಥೆ ಎಲ್ಲರಿಗೂ ಗೊತ್ತು. 2 ಅಕ್ಷೋಹಿಣಿ ಬೇಕಾ, ಕೃಷ್ಣ ಬೇಕಾದ್ರೆ ಸುಲಭವಾಗಿ 2 ಅಕ್ಷೋಹಿಣಿ ತಗೊಳ್ಬೋದಾಗಿತ್ತು. ನಾರಾಯಣಿ ಸೈನ್ಯ ಅದನ್ನ ತಗೊಳ್ಬೋದಾಗಿತ್ತು. ಆದ್ರೆ ಯಾವತ್ತಿಗೂ ಅವರು ಏನ್ ಹೇಳ್ಯಾರ, ಅವ್ರಿಗೆ ಅಟ್ರಾಕ್ಷನ್, ಆಕರ್ಷಣೆ ಕೊಡ್ಲಿಲ್ಲ, ಭೌತಿಕ ಆಕರ್ಷಣೆ ಕೊಡ್ಲಿಲ್ಲ. ಯಾವಾಗ್ಲೂ ಆಧ್ಯಾತ್ಮಿಕದಲ್ಲೇ ಇದ್ರು, ಧರ್ಮದ ಹಾದಿಯಲ್ಲೇ ಇದ್ರು. ಧರ್ಮದ ಹಾದಿ ಅಂದ್ರೆ ಭಗವಂತನ ಆಯ್ಕೆ, ಅಷ್ಟೇ. ವೆರಿ ಸಿಂಪಲ್. ಭಗವಂತನ ನಿರ್ದೇಶನಗಳು, ಭಗವಂತನ ಜೀವನ, ಭಗವಂತನ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಧರ್ಮ. ಇಲ್ಲ, ಅದನ್ನ ಹೇಳಾಗಿದೆ. ಸೊ ಯಾರು ಧರ್ಮಕ್ಕೋಸ್ಕರ ತನ್ನ ಸುಖಗಳನ್ನೆಲ್ಲ ಮುಡುಪಾಗಿರ್ತಾನೆ, ಹಲವಾರು ಜೀವನದಲ್ಲಿ ನೋಡ್ಬೋದು. ಆಗಿನ ಕಾಲದಲ್ಲಿ ಸತಿ ಸಹಗಮನ ಅನ್ನೋದು ಇರ್ತಾ ಇತ್ತು. ಕರೆಕ್ಟ್? ಸೊ ಗಂಡ ತಿರೋದು ಅಂದ್ರೆ ಹೆಂಡತಿ ಬಂದು ಅಗ್ನಿಗೆ, ಆನಂತರ ಏನಾಯ್ತು, ಅಗ್ನಿಗೆ ಎತ್ಕೊಂಡೋಗಿ ಹಾಕೋತರ ಆಯ್ತು. ಆ ರೀತಿ ಅಲ್ಲ. ಸ್ವಇಚ್ಛೆಯಿಂದ ಆಕೆ ಗಂಡನ ಇಲ್ಲದೆ ನನ್ನ ಜೀವನ ಇಲ್ಲ ಅಂತ ತನ್ನ ಒಂದು ದೇಹವನ್ನು ಅರ್ಥ ಮಾಡ್ಕೊಳ್ಳಿ. ಬೆಂಕಿಯಲ್ಲಿ ಹೋಗೋದು ಅಷ್ಟು ಸುಲಭದ ಒಂದು ಮಾತಲ್ಲ. ಆದ್ರೆ ಯಾವ ರೀತಿ ಹೋಗ್ತಿದ್ರು, ಹಿಂಗಂತ ಆಯ್ಕೆಗಳನ್ನ ಮಾಡ್ತಿದ್ರು. ನನ್ನ ಮೊದಲನೇ ಮಗು ದೇಶಕ್ಕೆ ಸಮರ್ಪಣೆ ಮಾಡುವಂಥದ್ದು ಮೊದಲನೇ ಮಗುವನ್ನ. ಸೊ 2ನೇ ಮಗು ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಇದೆಲ್ಲ ಕೆಲವರು 12 ಮಕ್ಳು ಆದ್ರೂ ಒಂದು ಬಿಟ್ರು ಬಿಡಿಯೋದು. ಆನಂತರ ಆಯ್ತು, ಮೊದಲನೇ ಮಗುನ ದೇಶಕ್ಕೆ ಭಗವಂತನ ಸೇವೆಗೆ ಅಂತ ಇಟ್ಟಾಗ ಮಕ್ಕಳ ಕೊರತೆ ಅನ್ನೋದು ಇಲ್ಲ, ವೃದ್ಧಿಸುತ್ತೆ. ದುಡ್ಡು ಅಷ್ಟೇ, ಮೊದಲನೇ ದುಡ್ಡು ಭಗವಂತನ ಸೇವೆಗೆ ಅನ್ನಗ ವೃದ್ಧಿಸುತ್ತೆ. ಇವಾಗ ನೋಡಿ, ಮಕ್ಕಳು ಬೇಕು ಅಂದ್ರೂ ಆಗ್ತಾ ಇಲ್ಲ. ಯಾಕೆ? ಸ್ವಾರ್ಥ. ಒಂದು ಅಂಶದಲ್ಲಿ, ಎಲ್ಲ ಅಂಶದ ಫಾರ್ಮುಲಾ ಒಂದೇ, ಸೂತ್ರ ಒಂದೇ ಎಲ್ಲದಕ್ಕೂ. ಕ್ಲಿಯರ್? ಎಸ್. The word dhira indicates a person who makes irayati, is intelligence, the active in these matters of dharma.
ಧೀರ ಯಾರು? ಇದು ಹಲವಾರು ಬಾರಿ ನಾವು ಚರ್ಚೆ ಮಾಡಿದ್ವಿ. ಧೀರ ಅನ್ನೋದು ಎಲ್ಲೆಲ್ಲಿ ಬರುತ್ತೆ, ಧೀರ ಅದು ಯಾರಾದ್ರೂ ಹೇಳ್ತೀರಾ? ಇದುವರೆಗೂ ನಮ್ಮ ಅನುಭವಕ್ಕೆ ಬಂದಿರೋದು ಧೀರ ಎಲ್ಲೆಲ್ಲಿ ಬಂದಿದೆ? ಯಾರಾದ್ರೂ ನಿಮ್ಮ ಅನುಭವ, ನಿಮಗೆ ಬಂದಿರುವಂತ ಜೀವನದಲ್ಲಿ ಜ್ಞಾನ, ಅದ್ರ ಬಗ್ಗೆ ಹಂಚ್ಬೋದು. ಈ ಒಂದು ಅಧ್ಯಾಯದಲ್ಲಿ 13ನೇ ಶ್ಲೋಕದಲ್ಲಿ ಬಂತು ಅಲ್ವಾ? ಏನ್ ಬಂತು? ಎಲ್ಲಿ ಬಂತು? ಧೀರಸ್ತತ್ರನ ಮುಹ್ಯತಿ ಅಂತ ಬಂತು. ಎಲ್ಲಿ ಬಂತು? ಯಾರಿಗೂ ಜ್ಞಾಪಕ ಇಲ್ವಾ? ಕೃಷ್ಣ ಪ್ರಭು ಹೇಳಿ ಮತ್ತೆ. ಹೇಳಿ ಮತ್ತೆ. ಇಲ್ಲಿದೆ ನೋಡ್ಕೊಂಡು ಹೇಳ್ಬೇಕು. 13ನೇ ಶ್ಲೋಕನೇ. ಓಕೆ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ತಥಾ ದೇಹಾಂತರ ಪ್ರಾಪ್ತ ಧೀರ ಧೀರಸ್ತತ್ತನ ಮುಖ್ಯತಿ. ಆತ ಧೀರ ಯಾರು? ಸಾವಿಗೆ ಹೆದರದಿರೋನು, ಇಲ್ಲ ಅಂದ್ರೆ ತನ್ನ ಒಂದು ಬದಲಾವಣೆಗಳನ್ನ ನೋಡ್ತಾ ಇರೋನು. ನೋಡ್ಬೋದು ಈ ಒಂದು ದೇಹದಲ್ಲೇ ಯಾವ ರೀತಿ ನನ್ನ ಒಂದು ಜೀವನ ಈ ಒಂದು ಬಾಲ್ಯದಿಂದ ಕೌಮಾರಕ್ಕೆ, ಕೌಮಾರದಿಂದ ಒಂದು ಯೌವನಕ್ಕೆ, ಯೌವನದಿಂದ ಮುಪ್ಪಿಗೆ ಬರ್ತಾ ಇದೆ. ಸತ್ ಮೇಲೆ ಆತ ವಿಚಲಿತನಾಗಲ್ಲ, ಆತನು ಧೀರನು. ನಂತರ ಈ ಉಪದೇಶಾಮೃತ ವಾಚೋ ವೇಗಂ ಮನಸಾ ಕ್ರೋಧ ವೇಗಂ ಜುಹ್ವಾ ವೇಗಂ ಉದರೋಪಸ್ಥ ವೇಗಂ. ಯಾರು ತನ್ನ ನಾಲಿಗೆಯನ್ನು ನಿಯಂತ್ರಿಸಿದ್ದಾನೆ, ನನ್ನ ಮಾತುಗಳನ್ನ ನಿಯಂತ್ರಿಸಿದ್ದಾನೆ, ರುಚಿಯನ್ನು ನಿಯಂತ್ರಿಸಿದ್ದಾನೆ, ಹೊಟ್ಟೆಯನ್ನು ನಿಯಂತ್ರಿಸಿದ್ದಾನೆ, ಜನನಾಂಗವನ್ನು ನಿಯಂತ್ರಿಸಿದ್ದಾನೆ, ಮನಸ್ಸನ್ನು ನಿಯಂತ್ರಿಸಿದ್ದಾನೆ, ಕ್ರೋಧವನ್ನು ನಿಯಂತ್ರಿಸಿದ್ದಾನೆ, ಇದನ್ನ ನಿಯಂತ್ರಿಸಿರೋದು ಧೀರ. ವೆರಿ ಸಿಂಪಲ್. ಇಲ್ಲಿ ಬಲದೇವ ವಿದ್ಯಾಭೂಷಣ ಧೀರ ಅಂತ ಯಾರನ್ನ ಹೇಳ್ತಿದ್ದಾರೆ? ಯಾರು ಧರ್ಮಕ್ಕೋಸ್ಕರ ಆ ಒಂದು ಸಹನೆ ಅನ್ನೋದನ್ನಿದೆ, ಆತ ಧೀರನು. ಅರ್ಥ ಆಗ್ತಿದೆ ಎಲ್ಲೆಲ್ಲಿ ಧೀರ ಅನ್ನೋದು ಬರ್ತಾ ಇದೆ. ಸಿ ದ ಎಕ್ಸ್ಪೀರಿಯನ್ಸ್ ಆಫ್ ದ ಸೆನ್ಸ್ ಆಬ್ಜೆಕ್ಟ್ಸ್ ರಿಗಾರ್ಡೆಡ್ ಆಸ್ ಐದರ್ ಫೇವರಬಲ್ ಆರ್ ಅನ್ಫೇವರಬಲ್. ಅಲ್ಲ, ಇಲ್ಲಿ ದ ವರ್ಡ್ ಧೀರ ಇಂಡಿಕೇಟ್ಸ್ ಅ ಪರ್ಸನ್ ಹೂ ಮೇಕ್ಸ್ ಇರಯತಿ, ನಿರ್ಧಾರಗಳನ್ನ ತಗೊಳ್ಳೋನು, ಬುದ್ಧಿ ಶಕ್ತಿಯಿಂದ ನಿರ್ಧಾರಗಳನ್ನ ತಗೊಳ್ಳೋನು. ಧೀರನಂದ್ರೆ ಯಾರು? ಇಸ್ ಇಂಟೆಲಿಜೆನ್ಸ್ ಧೀ ಆಕ್ಟಿವ್ ಇನ್ ದೀಸ್ ಮ್ಯಾಟರ್ಸ್ ಆಫ್ ಧರ್ಮ. ಈ ಧರ್ಮದ ಆಯ್ಕೆಗಳನ್ನ ಯಾರು ಮಾಡ್ತಾರೆ ಆತನು ಧೀರನು. ನಮ್ಮ ಜೀವನದಲ್ಲಿ ಇವತ್ತಿಂದನೇ ನಾವು ಎಲ್ಲರೂ ಧೀರರಾಗ್ಬೋದು. ಈ ರೀತಿ ಹಲವಾರು ವಿಚಾರಗಳು ಧರ್ಮದ ಹಾದಿಯಲ್ಲಿ ತಗೊಂತಿದ್ದೀನಿ ಅಂದಿದ ತಕ್ಷಣ ಆತ ಧೀರನಾಗ್ತಾ ಹೋಗ್ತಾನೆ. ಕ್ಲಿಯರ್? ಧೀರ ಅಂದ್ರೆ ಬುದ್ಧಿವಂತನಾಗ್ತಾ ಹೋಗ್ತಾನೆ. ಓಕೆ. ದ ಎಕ್ಸ್ಪೀರಿಯನ್ಸಸ್ ಆಫ್ ದ ಸೆನ್ಸ್ ಆಬ್ಜೆಕ್ಟ್ಸ್ ರಿಗಾರ್ಡೆಡ್ ಆಸ್ ಐದರ್ ಫೇವರಬಲ್ ಆರ್ ಅನ್ಫೇವರಬಲ್ ಫಾರ್ ಒನ್ ಸೆಲ್ಫ್. ಮಾತ್ರ ಸ್ಪರ್ಶ, ಮಾತ್ರ ಸ್ಪರ್ಶಸ್ತು. ಆ ಒಂದು ಇಂದ್ರಿಯ ವಸ್ತುಗಳು ಅದು ನಮಗೆ ಅನುಕೂಲವಾಗಿರ್ಬೋದು, ಅನಾನುಕೂಲವಾಗಿರ್ಬೋದು. ಕೆಲವೊಂದು ಅನುಕೂಲವಾಗಿರೋದಕ್ಕೇನು ಅನಾನುಕೂಲವಾಗಿರುತ್ತೆ, ಆಗ್ಲೂ ಸರಿ ಅದನ್ನ ಬಿಡುವಂಥದ್ದು. ಸೊ ಧರ್ಮದ ಒಂದು ನಿರ್ಧಾರದಲ್ಲಿ ಹೋಗುವಂಥದ್ದು. ಡು ನಾಟ್ ಥ್ರೋ ದ ಪರ್ಸನ್ ಫಿಕ್ಸ್ಡ್ ಇನ್ ಧರ್ಮ. ಧರ್ಮದಲ್ಲಿ ದೃಢವಾಗಿರುವಂತ ವ್ಯಕ್ತಿನ ವಿಚಲಿತನಾಗೋದಿಲ್ಲ. ಇನ್ ಟು ದ ಡೈಲ್ಯೂಷನ್ ಆಫ್ ಹ್ಯಾಪಿನೆಸ್ ಅಂಡ್ ಸಫರಿಂಗ್ ನ ವ್ಯಥಾಯಂತಿ. ಅಂತ ವ್ಯಕ್ತಿ ಯಾವತ್ತೂ ವಿಚಲಿತನಾಗೋದಿಲ್ಲ, ಆತನು ಕೆಳಗೆ ಬೀಳೋದಿಲ್ಲ. ಕ್ಲಿಯರ್? ನಮ್ಮ ಜೀವನದಲ್ಲಿ ಅಷ್ಟೇ. ನಾವು ಮೊದಲು ಈ ಭಗವದ್ಗೀತೆ ಎಲ್ಲನೂ ನಮ್ಮನ್ನು ಭಕ್ತರನ್ನ ಮಾಡಕ್ ಮುಂಚೆ ಭೌತಿಕದಲ್ಲಿ ಸರಿಯಾದ ನಿರ್ಧಾರಗಳನ್ನ ತಗೊಂಡು ಪ್ರತಿಯೊಂದು ಕೃಷ್ಣನ ತೃಪ್ತಿಗೆ ಆಧ್ಯಾತ್ಮಿಕ ನಿರ್ಧಾರಗಳು, ಧರ್ಮದ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಯೋಗ್ಯನನ್ನಾಗಿ ಮಾಡ್ತಾ ಹೋಗುತ್ತೆ. ಅದಕ್ಕೆ ಹೆಚ್ಚಿಗೆ ಜಪ ಮಾಡಬೇಕು. ಜಪ ಮಾಡಿದಾಗ ಇಂಥ ವಿಚಾರಗಳು ಕಿವಿಯಿಂದ ಕಿವಿಗೆ ಹೊರಟೋಗಲ್ಲ, ಎಲ್ಲೋ ಒಂದು ಜಾಗದಲ್ಲಿ ಹೃದಯಕ್ಕೆ ಇಳಿತದೆ. ಯಾಕಂದ್ರೆ ನಮ್ಮ ಹೃದಯದಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯದಿಂದ ಮುಕ್ತನಾಗ್ತಿದ್ದೀನಿ. ಖಾಲಿ ಆಗ್ತಾ ಇದೆ, ಹೃದಯದಲ್ಲಿ ತುಂಬೋಗಿದೆ, ಅದು ಖಾಲಿ ಆಗ್ತಾ ಇದೆ. ಆವಾಗ ಇದು ಒಂಚೂರು ಒಳಗಡೆ ಇಳಿಯೋದಕ್ಕೆ, ನಿಲ್ಲೋದಿಕ್ಕೆ ಸಾಧ್ಯತೆ ಆಗುತ್ತೆ. ಹೆಚ್ಚಿಗೆ ಮಾಡ್ತಾ 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 ಇದು ಒಳಗಡೆ ಪ್ರವೇಶ ಮಾಡ್ತಾ 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 ಕಾಮಕ್ರೋಧಗಳು ಆಚೆ ಹೋಗ್ತಾ ಇರುವಾಗ ಆ ಹೃದಯದಲ್ಲಿ ಈ ಧರ್ಮದ ಒಂದು ಸಂದೇಶ ಅನ್ನೋದು ನಿಲ್ಲುತ್ತೆ. ಅಂತ ಸಂದರ್ಭದಲ್ಲಿ ನಿರ್ಧಾರಗಳು ಸುಲಭವಾಗಿ ತಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ದಟ್ ಪರ್ಸನ್ ಇಸ್ ಫಿಟ್ ಫಾರ್ ಲಿಬರೇಷನ್. ಅಂತ ವ್ಯಕ್ತಿ ಇಲ್ಲಿ ಮುಕ್ತಿ ಅಂದ್ರೆ ಜನ್ಮಮೃತ್ಯು ಜರಾವ್ಯಾಧಿಯಿಂದ ತಪ್ಪಿಸ್ಕೊಳ್ಳೋದು ಅಂತ ತಿಳ್ಕೊಳ್ಬೇಕು. ಮುಕ್ತಿ ಅಂದ್ರೆ ಭಗವಂತನ ಧಾಮಕ್ಕೆ ಹೋಗುವ ಅರ್ಹತೆ ಪಡ್ಕೊಂತಾನೆ. Whereas those persons disturbed by happiness and distress are not fit for liberation. ಯಾರು ಸುಖ ದುಃಖಗಳನ್ನ ಮೀರೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ವ್ಯಕ್ತಿ ಖಂಡಿತವಾಗ್ಲೂ ಈ ಒಂದು ಮುಕ್ತಿಗೆ ಅರ್ಹನಲ್ಲ, ಆಧ್ಯಾತ್ಮಿಕ ಲೋಕಕ್ಕೆ ಅರ್ಹನಲ್ಲ. ಎಸ್, ಟು ಮೇಕ್ ದ ಮೀನಿಂಗ್
clearer, the Lord further described the person. The person performing his duties of dharma is equal towards suffering due to the difficulties in attaining the goal, the duties, and happiness, which ultimately results being without sad or happy face. ಅತಿ ಮುಖ್ಯವಾದ ಇನ್ನೊಂದು ಸಂದೇಶ ನಮ್ಮ ಕರ್ತವ್ಯಗಳ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಕರ್ತವ್ಯಗಳಲ್ಲಿ ಯಾವುದೇ ಒಂದು ಲೋಪದೋಷಗಳು ಇಲ್ಲದೆ ಇರುವಂತದ್ದು. ತಂದೆ ತಂದೆಯಾಗಿರಬೇಕು, ಮಗ ಮಗನಾಗಿರಬೇಕು. ತಂದೆ ತಾಯಿ ಹೆಂಗನ ಅಯೋಗ್ಯರಾಗೋಗ್ಲಿ ತಂದೆ ತಾಯಿ ಅಂದ್ರು, ಮಗನಾಗಿ ನನ್ನ ಕರ್ತವ್ಯ. ಮಕ್ಕಳು ಎಷ್ಟೇ ಅಯೋಗ್ಯರಾಗೋಗ್ಲಿ, ತಂದೆ ತಾಯಿಯ ನಮ್ಮ ಕರ್ತವ್ಯ ಏನು? ಗಂಡನು ಎಂತ ಅಯೋಗ್ಯನಾಗಿರ್ಲಿ, ಕುಡುಕನಾಗಿರ್ಲಿ, ಹಾಳಾದ್ರು ಏನಾಗಿರ್ಲಿ, ಹೆಂಡತಿಯ ಕರ್ತವ್ಯ ಏನು? ಹೆಂಡತಿ ಎಷ್ಟೇ ಬಜಾರಿ ಆಗಿರ್ಲಿ, ಇದಾಗಿರ್ಲಿ, ಎಂತವಳೆ ಆಗಿರ್ಲಿ, ಗಂಡನ ಕರ್ತವ್ಯ ಏನು? ಅರ್ಥ ಆಗ್ತದೆ ಅನ್ಸುತ್ತೆ. ನಮ್ಮ ನಿಯಮಿತ ಕರ್ಮಗಳು ಎಷ್ಟರ ಮಟ್ಟಿಗೆ ನಾನು ಮಾಡ್ತಿದ್ದೀನಿ. ಇನ್ನೊಂದು ಅಂಥವ್ರು ನನ್ನ ಜೀವನದಲ್ಲಿ ತಂದೆ ತಾಯಿ ಆಗೋ, ಗಂಡ ಹೆಂಡತಿ ಆಗೋ, ಮಕ್ಕಳಾಗಿ ಸಿಗ್ತಾರ ಅಂದ್ರೆ ನನ್ನ ಕರ್ಮ, ನನ್ನ ಕರ್ಮಾನುಸಾರ ಸಿಕ್ಕಿದ್ದಾರೆ. ನಾನು ಎಷ್ಟು ಸ್ವೀಕರಿಸ್ತಿದ್ದೀನಿ. ಟು ಮೇಕ್ ದ ಮೀನಿಂಗ್ ಕ್ಲಿಯರ್, ಆ ಒಂದು ಅರ್ಥವನ್ನು ಇನ್ನು ಸ್ಪಷ್ಟಗೊಳಿಸೋದಕ್ಕೋಸ್ಕರ ದ ಲಾರ್ಡ್ ಫರ್ದರ್ ಡಿಸ್ಕ್ರೈಬ್ಡ್ ದಿ ಪರ್ಸನ್. ಅದನ್ನು ಕ್ಲಿಯರ್ ಮಾಡೋದಕ್ಕೊಂದು ವ್ಯಕ್ತಿಗತವಾಗಿ ಈ ಒಂದು ಸಂದೇಶವನ್ನು ಕೊಡ್ತಿದ್ದಾನೆ. ದ ಪರ್ಸನ್ ಪರ್ಫಾರ್ಮಿಂಗ್ ಇಸ್ ಡ್ಯೂಟೀಸ್ ಆಫ್ ಧರ್ಮ, ಧರ್ಮದ ಕರ್ತವ್ಯಗಳನ್ನ ನಿಭಾಯಿಸುವಾಗ ಇಸ್ ಈಕ್ವಲ್ ಟುವರ್ಡ್ಸ್ ಸಫರಿಂಗ್ ಡ್ಯೂ ಟು ದಿ ಡಿಫಿಕಲ್ಟೀಸ್. ಸೊ ಆತನು ಅದನ್ನ ಸಹಿಸ್ಕೊಳ್ತಾನೆ, ಕುಟುಂಬದ ಏರುಪೇರುಗಳನ್ನ ಸಹಿಸ್ಕೊಂತಾನೆ, ಸವಾಲುಗಳನ್ನ ಸಹಿಸ್ಕೊಂತಾನೆ. ಕ್ಲಿಯರ್? ಯುದ್ಧದಲ್ಲಿ ನಾನು ಆ ನಿರ್ಧಾರ ತಗೊಳ್ಬೇಕಂದ್ರೆ ಇಲ್ಲಿ ಇರಬೇಕು ನಮ್ಮ ಜೀವನದಲ್ಲಿ. ನಾನು ಮಾಸಲ್ಲಿ ಒಂದು ನಿರ್ಧಾರ ತಗೊಳ್ಬೇಕು ಅಂದ್ರೆ ವೈಯಕ್ತಿಕ ನಿರ್ಧಾರಗಳು ಮೊದಲು ತಗೊಂಡಿರ್ಬೇಕು. ವೈಯಕ್ತಿಕವಾಗಿ ನಮ್ಮ ಕುಟುಂಬಕ್ಕೆ ಅಂತವಾಗಿ ಇಲ್ಲ, ಯಾವುದು ನನ್ನ ಜೀವನದ ಒಂದು ನಿರ್ಧಾರಗಳನ್ನ ತಗೊಂಡಿದ್ದಾಗ 4 ಜನರು ಬಂದಾಗ ನಾನು ಅಂತ ನಿರ್ಧಾರಗಳನ್ನೇ ತಗೊಂತೀನಿ. ಕ್ಲಿಯರ್? ಇಲ್ಲ ಅಂದ್ರೆ ಆಗೋದಿಲ್ಲ. ಕ್ಲಿಯರ್? ಎಸ್. ಪರ್ಫಾರ್ಮಿಂಗ್ ಇಸ್ duties of dharma is equal towards suffering due to the difficulties in attaining the goal of the duties. Clear? So ಇನ್ನೊಂದು ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭುರ್ ಮಾತೆ ಸಂಗುಸ್ತು ಕರ್ಮಣಿ. ಯಾವುದೇ ರೀತಿಯ ಫಲಿತಾಂಶಗಳನ್ನ ಎದುರು ನೋಡಬಾರದು. ನಾನು ಯಾರಿಗೋ ಸೇವೆ ಮಾಡ್ತೀನಿ ಅಂದ್ರೆ ಸ್ಪಂದಿಸ್ಬೇಕು ಅವರು ನನಗೆ. ನಾವು ಅದೇ ತರ ನಾನು ಇಲ್ಲ, ನನಗೆ ಯೋಗ್ಯತೆ ಇಲ್ಲ, ನಾನು ಮಾಡೋ ಕಾರ್ಯದಿಂದ ಅವ್ರಿಗೆ ತೃಪ್ತರಾಗ್ತಿಲ್ಲ, ನಾನು ಎಷ್ಟೇ ಮಾಡ್ತೀನಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅವ್ರು ಮಾಡ್ತಿದ್ದೀನಿ ಆದ್ರೂ ಅವ್ರಿಗೆ ತೃಪ್ತಿ ಆಗ್ತಿಲ್ಲ ಅಂದ್ರೆ ನನಗೆ ಅರ್ಹತೆ ಇಲ್ಲ, ಅವ್ರನ್ನ ತೃಪ್ತಿ ಮಾಡೋ ಅಷ್ಟು ಅರ್ಹತೆ ಇಲ್ಲ. ಬೇರೆ ಯಾರನ್ನ ತೃಪ್ತಿ ಮಾಡೋ ಅಂತ ವ್ಯಕ್ತಿನ ಅವ್ರನ್ನ ತೃಪ್ತಿ ಮಾಡೋ ಅರ್ಹತೆ ಇಲ್ಲ. ಗಳಿಸ್ಕೊಳ್ಬೇಕು. ಅದಕ್ಕೆ ತಾಳ್ಮೆ, ಸಹನೆ. ಕ್ಲಿಯರ್? ಎಸ್, ದಟ್ ಪರ್ಸನ್ ಈಸ್ ಫಿಟ್. ಎಲ್ಲಾಯ್ತದ? ಓಕೆ. ವಿಚ್ ಅಲ್ಟಿಮೇಟ್ಲಿ ರಿಸಲ್ಟ್ಸ್ ಬೀಯಿಂಗ್ ವಿತೌಟ್ ಸ್ಯಾಡ್ ಆರ್ ಹ್ಯಾಪಿ ಫೇಸ್. ಸೊ ದುಃಖ ಸುಖಗಳನ್ನ ಹೊರತುಪಡಿಸಿ ನನ್ನ ಕರ್ತವ್ಯಗಳನ್ನ ನಾನು ಮಾಡ್ಕೊಂಡು ಹೋಗ್ಬೇಕು. ಕ್ಲಿಯರ್? ಈಗ ನಾರಾಯಣ ಸ್ವಾಮಿ ಹೋಗಿ ನೋಡೋಣ. ಇಲ್ಲೇನಿದೆ? ಒಬೆಸ್ಟ್ ಅಮಾಂಗ್ ಮೆನ್ that sober person who remains undisturbed despite the dualities caused by sense perception. ಸೊ ನಮ್ಮ ಇಂದ್ರಿಯಗಳ ಒಂದು ಇದರಿಂದ ನನಗೆ ಯಾವುದೇ ರೀತಿಯ ಗೊಂದಲಗಳಾಗದೇ ಇರುವಂಥದ್ದು, ಡಿಸ್ಟರ್ಬ್ ಆಗದೇ ಇರುವಂಥದ್ದು, ಯಾವುದೇ ರೀತಿಯ ವಿಚಲಿತನಾಗದೇ ಇರುವಂಥದ್ದು. ಡ್ಯುಯಾಲಿಟೀಸ್ ಅಂದ್ರೆ ದ್ವಂದ್ವಗಳು. ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ದ್ವಂದ್ವಗಳಿದೆ. ಹೌದಾ? ಯಾರಾದ್ರೂ ಹೇಳ್ತಾರೆ ಯಾವ ರೀತಿಯ ದ್ವಂದ್ವಗಳಿದೆ ನಮ್ಮ ಜೀವನದಲ್ಲಿ? ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ರೆ ದ್ವಂದ್ವಗಳು ಅಂದ್ರೆ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡು? ದ್ವಂದ್ವಗಳು ಯಾವ್ಯಾವುದು? ಯಾರಿಗೂ ಗೊತ್ತಿಲ್ವಾ? ಕೃಷ್ಣ ಪ್ರಭುಜಿ. ಹೇಳಿ ಮತ್ತೆ. ಹಾಟ್ ಕೋಲ್ಡ್, ಆಮೇಲೆ ಕತ್ಲ ಬೆಳಕಂದು, ಆಮೇಲೆ ಪ್ರತಿಯೊಂದು ದ್ವಂದ್ವಗಳೆಲ್ಲ ಜೀವಿಸ್ತಿದ್ದೀವಿ. ಇದರಿಂದ ಆಚೆ ಬರಕ್ ಆಗಲ್ಲ. ಭೌತಿಕನೇ ಇರೋದೇ ದ್ವಂದ್ವಗಳಿಂದ. ಸರಿ ತಪ್ಪು, ಹಗಲು ರಾತ್ರಿ, ಎಡ ಬಲ, ಮೇಲೆ ಕೆಳಗೆ, ಕತ್ತಲು ಬೆಳಕು, ಸಿಹಿ ಖಾರ, ಈ ರೀತಿ ಪ್ರತಿಯೊಂದು ದ್ವಂದ್ವಗಳಿಂದನೇ ಕೂಡಿರುತ್ತೆ. ದ್ವಂದ್ವ ಇಲ್ಲದ ಸೃಷ್ಟಿ ಇಲ್ಲ, ಭೌತಿಕ ಸೃಷ್ಟಿ ಇಲ್ಲ. ಕ್ಲಿಯರ್?
ಈ ದ್ವಂದ್ವಗಳಿಂದ ಆಚೆ ಬರಬೇಕು, ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿ ಬರೋಕ್ಕೆ ಆಧ್ಯಾತ್ಮಿಕ ನೆಲೆಯಲ್ಲಿ ಬಂದ್ಮೇಲೆ ದ್ವಂದ್ವಗಳಿಂದ ಆಚೆ ಬರೋದಕ್ಕೆ ಸಾಧ್ಯ. ಕಾಸ್ಡ್ ಬೈ ಸೆನ್ಸ್ ಪರ್ಸೆಪ್ಷನ್. ನೋಡಿ ಎಷ್ಟು ಅಂದವಾಗಿ ಕೊಟ್ಟಿದ್ದಾರೆ ಇಲ್ಲಿ. ಇದು ಯಾವ ಕಾರಣ ಇದಕ್ಕೆ? ಈ ರೀತಿ ದ್ವಂದ್ವಗಳು ಬರೋದಕ್ಕೆ ಕಾರಣ ಏನು? ನನ್ನ ಇಂದ್ರಿಯಗಳ ಒಂದು ದೃಷ್ಟಿಯಿಂದ, ಇಂದ್ರಿಯಗಳ ಅನುಭವದಿಂದ ನಾನು ಪಡ್ಕೊಳ್ಳೋದ್ರಿಂದ. ಇವಾಗ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಬೇಕಾದ್ರೆ ತಣ್ಣೀರು ಬಿಸಿನೀರು, ನನ್ನ ಇಂದ್ರಿಯಗಳು, ನನ್ನ ಸ್ಪರ್ಶದ ಒಂದು ಅನುಭವ ಅದು. ಇದನ್ನ ಮೀರಿ ಅದು ತಣ್ಣೀರು ಇಲ್ಲ, ಬಿಸಿನೀರು ಇಲ್ಲ ಅಲ್ಲಿ. ಕ್ಲಿಯರ್? ಆ ಮಟ್ಟಕ್ಕೆ ಬರಬೇಕು ಅಂದ್ರೆ ನನ್ನ ಇಂದ್ರಿಯಗಳನ್ನ ನಾನು ದಾಟಿ ಬಂದಿರಬೇಕು. ನಿಸ್ತ್ರೈಗುಣ್ಯೋ ಭವಾರ್ಜುನ. 3 ಗುಣಗಳೆಲ್ಲ ಎಲ್ಲರ ಇದ್ದೇವೆ, ಅದನ್ನ ದಾಟಿ ಬರಬೇಕು ಅರ್ಜುನ. ಇದನ್ನ ತಿಳ್ಕೊಳ್ಬೇಕು. ಎಷ್ಟು ಹೆಚ್ಚಿಗೆ ನಾವು ಜಪ ಅನ್ನೋದನ್ನ ಮಾಡ್ತಿರ್ತೀವಿ, ಎಷ್ಟು ಹೆಚ್ಚಿಗೆ ಇದರಿಂದ ಆಚೆ ಬರಕ್ ಸಾಧ್ಯ ಆಗ್ತದೆ. ತಾಮಾಂ ಪ್ರಪದ್ಯಂಸಿ ತಾಂ ಸತೈ ಭಜಾಮಿ. ಯಾರ್ಯಾರು ಎಷ್ಟೆಷ್ಟು ಅವರು ಸಾಧನೆ ಮಾಡ್ತಾರೆ ಅವ್ರಿಗೆ ಅಷ್ಟೆಷ್ಟು ಅದನ್ನ ಫಲಿತಾಂಶಗಳನ್ನು ಸಿಗ್ತಾ ಇರುತ್ತೆ. ವೆರಿ ಸಿಂಪಲ್. And who considers happiness and distress to be the same is certainly qualified for liberation from the endless cycle of birth and death. ಜನ್ಮ ಮೃತ್ಯುಗಳಿಂದ ಆತ ಇದರಿಂದ ಆಚೆ ಬರೋದಕ್ಕೆ ಸಾಧ್ಯವಾಗುತ್ತೆ ಅಂತ ವ್ಯಕ್ತಿ. ಕ್ಲಿಯರ್? ಜನ್ಮ ಮೃತ್ಯು ಚಕ್ರದಿಂದ ಆತ ಸಿಲುಕೊಂಡಿದ್ರೆ ಆಚೆ ಬರಬೇಕಾಗುತ್ತೆ. ಸೇಮ್ ಅಂಡ್ ಡಿಸ್ಟ್ರೆಸ್ ಟು ಬಿ ದ ಸೇಮ್. ದುಃಖ ಮತ್ತೆ ಸುಖ ಎರಡನ್ನ ಸಮಾನವಾಗಿ ನೋಡ್ತಾನೆ. ಏನು ಉದಾಹರಣೆಗಳು ಕೂಡ, ತುಂಬಾ ಉದಾಹರಣೆಗಳು ಕೊಡ್ಕೊಂಡು ಹೋಗ್ಬೋದು. ನಮ್ಮ ಜೀವನದಲ್ಲಿ ಯಾವ ರೀತಿ ಆಗ್ತಾ ಇದೆ ಅದಕ್ಕೆ ಒಂದು ಊಟದ ಒಂದು ಇದನ್ನೇ ತಗೊಳ್ಳಿ. ರಾಜ್ಭೋಗ್ ಪ್ಲೇಟ್ ಎಲ್ಲರಿಗೂ ಗೊತ್ತು. ದೇವಸ್ಥಾನದಲ್ಲಿ ಭಗವಂತ ನೈವೇದ್ಯ ಮಾಡ್ತಾರೆ, 4 ವಿಧದ ಇದನ್ನ ಮಾಡ್ತಾರೆ. ಅದರಲ್ಲಿ ಹುಳಿಯಾದ ಐಟಮ್ ಇರುತ್ತೆ, ಖಾರದ್ದು ಇರುತ್ತೆ, ಸಿಹಿ ಇರುತ್ತೆ, ಹಲವಾರು ವಿಧದಲ್ಲಿ ಇರುತ್ತೆ. ಕೆಲವರು ಆಯ್ಕೆ ಮಾಡ್ಕೊತಾರೆ, ನನಗಿದಿರ್ಲಿ. ಖಂಡಿತ ಅತ್ಯಂತ ಬೆಲೆಕಾಗಲ್ಲ. ನಾವು ಇನ್ನು ಕೆಲವರು ಭಕ್ತರು ನೋಡ್ಬೋದು, ಶುದ್ಧ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ ಸಿಹಿ, ಖಾರ, ಉಪ್ಪು, ಹುಳಿ ಎಲ್ಲವನ್ನೂ ಸೇರಿ ಮಿಶ್ರಣ ಮಾಡ್ಬಿಡ್ತಾರೆ. ನಾವು ಕೆಲವೊಂದು ಮಿಶ್ರಣ ಮಾಡ್ತೀವಿ. ಯಾವ ರೀತಿ ಮಿಶ್ರಣ ಮಾಡ್ತೀವಿ ಅಂದ್ರೆ ಉಪ್ಪಿನ ಒಂದು ಮಿಶ್ರಣ ಮಾಡಿರ್ತೀವಿ, ಖಾರದ ಉಪ್ಪು ಬೇರೆ ಮಾಡಿರ್ತೀವಿ, ಸಿಹಿದು ಬೇರೆ ಮಿಶ್ರಣ ಮಾಡಿ ಎಲ್ಲರಿಗೂ ಹಂಚ್ತೀವಿ. ಕೆಲವರು ಭಕ್ತರು ನೋಡ್ಬೋದು ಎಲ್ಲವನ್ನೂ ಮಿಶ್ರಣ ಮಾಡ್ತಾರೆ, ಇಡೀ ಪ್ಲೇಟನ್ನ ಮಿಶ್ರಣ ಮಾಡ್ಬಿಡ್ತಾರೆ, ಮಾಡಿ ನಂತರ ಅದನ್ನು ಸ್ವೀಕರಿಸ್ಕೊಂಡು. ಈ ನೆಲೆಗೆ ಎಷ್ಟುವರೆಗೆ ಇದ್ದೀವಿ, ಎಲ್ಲವನ್ನೂ ಸಮಾನವಾಗಿ. ಚಿಕ್ಕ ಭೌತಿಕದ ವಸ್ತುಗಳಿಂದ ನಾನು ಉದಾಹರಣೆ ಕೊಟ್ಟು ಹೇಳ್ತಿದ್ದೀನಿ. ಸಿಹಿ ತಿಂದ್ರೆ ಅದು ಸಿಹಿತನ ಚೆನ್ನಾಗಿರುತ್ತೆ, ಖಾರದು ಖಾರ ತಿಂದ್ರೆ, ಎರಡು ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೆ? ಭಕ್ತನಾದವನು ಆ ವ್ಯತ್ಯಾಸ ನೋಡೋದಿಲ್ಲ, ಮಿಕ್ಸ್ ಮಾಡ್ತಾನೆ. ಯಾಕಂದ್ರೆ ಆತ ಆ ಒಂದು ಇಂದ್ರಿಯಗಳ ಸ್ಪರ್ಶವನ್ನು ಮೀರಿದಾನೆ. ಆತನಿಗೆ ಸಿಹಿ ಬೇರೆ, ಉಪ್ಪು ಬೇರೆ, ಖಾರ ಬೇರೆ ಅನಿಸ್ತಾ ಇಲ್ಲ. ಎಲ್ಲವೂ ಭಗವಂತ ತಿಂದಿರೋ ಪ್ರಸಾದ, ದಿವ್ಯತ್ವದ ಅನುಭವ ಆಗ್ತಾ ಇರುತ್ತೆ ಆತನಿಗೆ. ನಾಲಿಗೆಯ ಚಪಲ, ಮೂಗು, ಕಣ್ಣಿ ಇವೆಲ್ಲ ಏನಿದೆ ಅದರ ಒಂದು ಚಪಲ, ಅದರ ಒಂದು ನೆಲೆಯಲ್ಲಿ ಇರೋದಿಲ್ಲ. ಅದನ್ನ ಮೀರಿರುವಂತ ವ್ಯಕ್ತಿ ಆ ದಿವ್ಯ ನೆಲೆಯಲ್ಲಿ ಇರ್ತಾನೆ. ದಿವ್ಯ ನೆಲೆಯಲ್ಲಿ ಇರುವಂತ ವ್ಯಕ್ತಿಗೆ ಆ ವ್ಯತ್ಯಾಸಗಳು ಆಗೋದಿಲ್ಲ. ಅಂತ ವ್ಯಕ್ತಿಗೆ ಬಂಗಾರ ಆಗಿರ್ಬೋದು, ಒಂದು ಜಲ್ಲಿ ಕಲ್ಲು, ಎರಡು ಒಂದೇ. ಒಂದು ವಜ್ರವನ್ನು ಕೊಡಿ, ಒಂದು ಜಲ್ಲಿ ಕಲ್ಲು, ಎರಡು ಒಂದಾಗಿ ನೋಡ್ತಾನೆ. ಅದು ವ್ಯತ್ಯಾಸ ಇರೋದಿಲ್ಲ. ಓಕೆ, ಅಂತ ವ್ಯಕ್ತಿ ಒಂದು ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಶರಾರ್ಥ ವರ್ಷಿಣಿ. If a person properly deliberates on the influence of the sense object and practices tolerance of them, these sense objects will not be the cause of misery when he experiences them. So ಇದು ಜ್ಞಾನದಿಂದ ಬರುವಂಥದ್ದು. ಯಾವಾಗ ಜ್ಞಾನವನ್ನು ಬೆಳೆಸ್ಕೊಂಡು ಹೋಗ್ತೀವಿ, ಜ್ಞಾನ ಬರೋದು ಯಾವ ರೀತಿ? ಪುಸ್ತಕ ಓದೋದ್ರಿಂದ ಬಂದ್ಬಿಡುತ್ತೆ. ಭಗವದ್ಗೀತೆ ಓದ್ಬಿಡ್ತೀನಿ, ಇದನ್ನು ಓದ್ತೀನಿ, ಅದನ್ನು ಓದ್ತೀನಿ, ಅದನ್ನು ಹಲವಾರು ವಿಚಾರಗಳನ್ನು ಓದಿ ತಿಳ್ಕೊಂಡ್ಬಿಡ್ತೀನಿ, ಬರಲ್ಲ. ಜ್ಞಾನ ಬರೋದು ಹೆಂಗೆ? ಕೃಷ್ಣ ಹೇಳ್ತಾನೆ. ಎಲ್ಲಿ ಹೇಳ್ತಾನೆ? ತೇಷಾಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ತು ಜ್ಞಾನದೀಪೇನ ಭಸ್ಮಿತ. ನಾನು ಹೃದಯದಲ್ಲಿ ಜ್ಞಾನದ ದೀಪವನ್ನು ಬೆಳಗ್ದಾಗ ಮಾತ್ರ ಆತ ಅಜ್ಞಾನದಿಂದ ಮುಕ್ತನಾಗ್ತಾನೆ. ಜ್ಞಾನ ದೀಪ ಬೆಳಗ್ಬೇಕಲ್ವಾ? ಯಾರು ಬೆಳಗುವಂತವನು? ಪರಮಾತ್ಮನ ಬೆಳಗ್ಬೇಕು. ಯಾವಾಗ ಬೆಳಗ್ತಾನೆ? ಅದಕ್ಕೆ ಒಂದು ಮುಂಚಿನ ಶ್ಲೋಕದಲ್ಲಿ ಇರ್ತಾನೆ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ. ಸತತಯುಕ್ತಾನಾಂ, ನಿರಂತರವಾಗಿ ನನ್ನ ಸೇವೆಯಲ್ಲಿ ತೊಡಗಿದ್ದಾನೆ. ತೇಷಾಂ ಸತತಯುಕ್ತಾನಾಂ ಭಜತಾಂ. ಭಜತಾಂ ಅಂದ್ರೆ ಭಕ್ತಿ, ಸೇವೆ ಮಾಡುವಂಥದ್ದು. ಭಜತಾಂ ಪ್ರೀತಿಪೂರ್ವಕ, ಪ್ರೀತಿಯಿಂದ ಮಾಡುವಂಥದ್ದು. ನಾವು ಕಾಟಾಚಾರಕ್ಕೆ ಮಾಡ್ತೀವಲ್ಲ, ಇವಾಗ ಜಪ ಮಾಡ್ಬೇಕಲ್ಲ ಅಂತ ಮಾಡ್ತೀವಿ, ಕ್ಲಾಸ್ ಅಟೆಂಡ್ ಮಾಡ್ಬೇಕಲ್ಲ ಅಂತ ಮಾಡ್ತೀವಿ, ಓದ್ಬೇಕಲ್ಲ ಅಂತ ಓದ್ತೀವಿ, ಸಾಧನಾ ರಿಪೋರ್ಟ್ ಹಾಕ್ಬೇಕು, ಹೆಂಗ್ 0 ಹಾಕೋದು? ಒಂದು 10 ನಿಮಿಷ ಓದ್ಬಿಟ್ಟು ಹಾಕ್ಬಿಡೋಣ, 10 ನಿಮಿಷ
ಒಂದು 10 ನಿಮಿಷ ಕೇಳಿಸ್ಕೊಂಡು ಹಾಕ್ಬಿಡೋಣ. ನಮ್ಗೆ ಅದರಿಂದ ಆಸಕ್ತಿ ಇಲ್ಲ. ಆದರೂ ಸಾಧನಾ ರಿಪೋರ್ಟ್ ಹಾಕ್ಬೇಕು. ಎಷ್ಟೋ ಜನರು ಹಾಕಲ್ಲ ಅಂದ್ರೆ ಅವ್ರ ಜೀವನ ಅಷ್ಟೇ. ಹಾಕ್ಬೇಕು ಅಂತ ಕೆಲವ್ರು, ಅದ್ರಲ್ಲೂ ಕೆಲವ್ರು ಮೋಸ ಮಾಡೋರು. ನಾನು ಮಾಡ್ಲೇ ಇಲ್ಲ, ಅಯ್ಯೋ ಯಾರಿಗ್ ಗೊತ್ತು, ಒಂದು 10 ನಿಮಿಷ ಹಾಕ್ಬಿಡೋಣ ಬಿಡು ಅಂತ ಹಾಕೊಂಡು ಯಾರು ಮೋಸ ಮಾಡ್ತಾರೆ, ಅವ್ರನ್ನ ಮೋಸ ಮಾಡ್ಕೊಂತಾರೆ. ಸಾಧನಾ ರಿಪೋರ್ಟ್ ಇಂಥವಲ್ಲಿ ಇಟ್ಟಿರೋದೇನಕ್ಕೆ? ನಮ್ಮನ್ನ ನಾವು ಉದ್ಧರಿಸ್ಕೊಳ್ಳೋದಕ್ಕೆ. ಇಲ್ಲಿ ಯಾರೋ ನೋಡಿ ನಮ್ಗೇನೋ ಪ್ರಶಂಸೆ ಮಾಡ್ತಾರೆ, ಇದನ್ನ ಮಾಡ್ತಾರೆ, ಇಲ್ಲ, ಅವಶ್ಯಕತೆ ಇಲ್ಲ. ನನ್ನ ಯೋಗ್ಯತೆ ಏನು ನೋಡಿದಾಗ ಗೊತ್ತಾಗುತ್ತೆ. ತಿಂಗಳಿಗೋ ವಾರಕ್ಕೋ ನೋಡಿದಾಗ ಇಷ್ಟ ನನ್ನ ಯೋಗ್ಯತೆ ನೋಡಿ, ಪಕ್ಕದವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ನನ್ನ ಹಿಂದೆ ಮುಂದೆ ಇರೋ ಹೆಸರುಗಳನ್ನ ನೋಡಿದಾಗ ಅವರೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ, ನನ್ನ ಯೋಗ್ಯತೆನೇ ಸರಿ, ಎಲ್ಲೋ ನನ್ನನ್ನು ನಾನು ಬದಲಾಯಿಸ್ಕೊಳ್ಬೋದು. ಇಲ್ಲ ಅಂದ್ರೆ ಉತ್ತೇಜನಗೊಳ್ಳುವಂತ, ಪರವಾಗಿಲ್ಲ ಪ್ರಭುಜಿಗಿಂತ ಚೆನ್ನಾಗಿ ಮಾಡ್ತಿದ್ದೀನಿ, ನಾವು ಇನ್ನೂ ಹೆಚ್ಚಿಗೆ ಮಾಡ್ಬೇಕು. ಈ ರೀತಿ ಉತ್ತೇಜನ ಆಗ್ತಾ ಇರುತ್ತೆ. ನಮ್ಮ ಯೋಗ್ಯತೆ ನಾವು ನೋಡೋದಕ್ಕೂ ಆಗ್ತಾ ಇರುತ್ತೆ. ಈ ರೀತಿ ನನ್ನನ್ನು ನಾನು ರೂಪಿಸ್ಕೊಳ್ಳುವಂಥದ್ದು, ಇದನ್ನ ಮಾಡ್ತಾ ಬರುತ್ತೆ. ಸೊ ಇಂಥ ವ್ಯಕ್ತಿಗೆ ಏನಾಗುತ್ತೆ ನೋಡಿ, ಇಫ್ ಎ ಪರ್ಸನ್ ಪ್ರಾಪರ್ಲಿ ಡೆಲಿಬರೇಟ್ಸ್ ಆನ್ ದ ಇನ್ಫ್ಲೂಯೆನ್ಸ್ ಆಫ್ ದ ಸೆನ್ಸ್ ಆಬ್ಜೆಕ್ಟ್ಸ್ ಅಂಡ್ ಪ್ರಾಕ್ಟಿಸಸ್ ಟಾಲರೆನ್ಸ್ ಆಫ್ ದೆಮ್, ಸಹನೆ, ಅದನ್ನ ಸಹಿಸಿಕೊಂಡು ಹೋಗುವಂಥದ್ದು, ಇದು ಜ್ಞಾನದಿಂದ ಬರುವಂಥದ್ದು ಸಹನೆ. ಆ ಜ್ಞಾನ ಯಾವಾಗ ಬರುತ್ತೆ? ಸಾಧನ. ಎಷ್ಟರ ಮಟ್ಟಿಗೆ ಕೃಷ್ಣನ್ ನನ್ನೊಟ್ಟಿಗಿದ್ದಾನೆ. ಆತ್ಮಕ್ಕೆ ಜ್ಞಾನ ಬರೋದು ಪರಮಾತ್ಮನ ಒಟ್ಟಿಗೆ ಆದಾಗ, ಸಚ್ಚಿತ್ ಆನಂದದ ಒಂದು ಸಾಕ್ಷಾತ್ಕಾರ. ಸೊ ಎಷ್ಟರ ಮಟ್ಟಿಗೆ ನಾನು ಪರಮಾತ್ಮನ ಹತ್ರಕ್ಕೆ ಆಗ್ತಿದ್ದೀನಿ ಅಷ್ಟರ ಮಟ್ಟಿಗೆ ಬೆಳಕು. ಎಷ್ಟು ಸೂರ್ಯ ಬೆಳಗ್ತಾನೆ, ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತಾನೆ ಸೂರ್ಯ, ಕರೆಕ್ಟ್ ಬಂದಾಗ ಎಷ್ಟು ಆತನ ಬೆಳಕು ಬರ್ತಾ ಇರುತ್ತೆ, ಕತ್ತಲು ಅಷ್ಟು ಹೋಗ್ತಾ ಇರುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ, ಯಾವಾಗ ಕೃಷ್ಣನು ಅಷ್ಟು ಬರ್ತಿರ್ತಾನೆ, ನಾವು ತೇಷಾಂ ಸಹಿತಾನ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಮೇ ನಮ ಉಪಯಾತಿ. ಆವಾಗ ನಾನು ಆತನಿಗೆ ಬೇಕಾಗಿರೋ ಬುದ್ಧಿಶಕ್ತಿ ಕೊಡ್ತೀನಿ, ಖುದ್ದಾಗಿ ಪರಮಾತ್ಮನಾಗಿ ನಾನು ಕೊಡ್ತೀನಿ ಆತನಿಗೆ. ಅದಕ್ಕೆ ನಾವು ಮುಂದಿನ ಶ್ಲೋಕದಲ್ಲಿ, ಅದಕ್ಕಿಂತ ಒಂದು ಮುಂಚಿತವಾಗಿ ಒಂದೊಂದು ಶ್ಲೋಕದಲ್ಲಿ ಹೇಳ್ತೇನೆ, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತಶ್ಯ ಪರಸ್ಪರಂ ಕಥಾಯಂತಶ್ಯ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಆತನ ಆನಂದದ ವಸ್ತುನೇ ನಾನು. ಆದ ಕಾರಣ ಪ್ರತಿದಿನ ಪ್ರತಿನಿತ್ಯ ನನ್ನ ಬಗ್ಗೆನೇ ಆತ ಮಾತುಗಳನ್ನ ಆಡ್ತಿರ್ತಾನೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತಶ್ಯ ಪರಸ್ಪರಂ. ಇಬ್ರು ಭಕ್ತರು ಸೇರಿದಾಗ ನನ್ನ ಬಗ್ಗೆನೇ ಅವರ ಮಾತುಕತೆ ಆಗ್ತದೆ, ನನ್ನ ಬಗ್ಗೆನೇ ಹೆಚ್ಚಿಗೆ ತಿಳ್ಕೊಳ್ತಾ ಇರ್ತಾನೆ, ನನ್ನ ಬಗ್ಗೆನೇ ಹೆಚ್ಚಿನ ಗುಣಗಾನ ಆಡ್ತಾ ಇರ್ತಾನೆ. ಎಲ್ಲ ನಾನು ಆತನ ಜೀವನದಲ್ಲಿ ಮಧ್ಯದಲ್ಲಿ ಇರ್ತೇನೆ. ಯಾಕೆ? ಈ ಒಂದು ಜ್ಞಾನವನ್ನು ಪಡ್ಕೊಂಡಿರ್ತಾನೆ. ಏನದು? ಅಹಂ ಸರ್ವಸ್ಯ ಪ್ರಭೋ ಮತ್ತಾ ಸರ್ವಂ ಪ್ರವರ್ತತೆ. ಎಲ್ಲದರ ಮೂಲನು ನಾನೇ ಅಂತ ತಿಳ್ಕೊಂಡಿರ್ತಾನೆ ಆತನಿಗೆ. ಆ ಜ್ಞಾನ ಇದೆ. ಇಡೀ ಬ್ರಹ್ಮಾಂಡ, ಇಡೀ ಭೌತಿಕ ಲೋಕ, ಆಧ್ಯಾತ್ಮಿಕ ಲೋಕ, ಎಲ್ಲದರ ಪ್ರಭು, ಎಲ್ಲದರ ಸ್ವಾಮಿ ನಾನು ತಿಳ್ಕೊಳ್ತೇನೆ. ಅಹಂ ಸರ್ವಸ್ಯ ಪ್ರಭೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುದ್ಧ ಭಾವ ಸಮನ್ವಿತಃ. ಬುದ್ಧಿವಂತನಾಗ ಆಗ ಬುದ್ಧಿಶಕ್ತಿಯಿಂದ ಆತನ ನನ್ನ ಭಜನೆ ಅನ್ನೋದನ್ನ ಮಾಡ್ತಾನೆ, ನನ್ನ ಕೀರ್ತನೆ ಮಾಡ್ತಾನೆ, ನನ್ನ ಜಪ ಅನ್ನೋದನ್ನ ಮಾಡ್ತಾನೆ, ನನ್ನ ನೈವೇದ್ಯ ಮಾಡ್ತಾನೆ. ಪ್ರತಿಯೊಂದು ಮನ್ಮನ ಭವ ಮದ್ಭಕ್ತ ಮಧ್ಯಾಜಿಮಾಂ ನಮಸ್ಕುರು. ಮನೆಯಲ್ಲಿ ಮಧ್ಯದಲ್ಲಿ ಭಗವಂತ ಇಟ್ಟಿರ್ತಾನೆ, ಆಚೆ ಬರೋವಾಗ ಆತನ ಪ್ರಣಾಮಗಳನ್ನ ಮಾಡ್ತಿರ್ತಾನೆ, ನಮಸ್ಕಾರ ಮಾಡ್ತಿರ್ತಾನೆ, ಕುಂತ್ರೆ ನಿಂತ್ರೆ ಕೃಷ್ಣ ಕೃಷ್ಣ ಅಂತಿರ್ತಾನೆ. ಆತನ ಜೀವನವನ್ನು ಆ ರೀತಿಯಾಗಿ ರೂಪಿಸ್ಕೊಳ್ತಾನೆ. Yes. When the sense objects are no longer a cause of misery, one will naturally come closer to attaining liberation. ಯಾವಾಗ ಆತನ ಇಂದ್ರಿಯಗಳು ಯಾವುದೇ ರೀತಿಯ ತೊಂದರೆಗಳನ್ನ ಕೊಡ್ತಾ ಇಲ್ಲ ನೋಡಿ, ಸೆನ್ಸ್ ಆಬ್ಜೆಕ್ಟ್ಸ್ ಆರ್ ನೋ ಲಾಂಗರ್ ಎ ಕಾಸ್ ಆಫ್ ಮಿಸರಿ. ಇಂದ್ರಿಯಗಳೇನು ತೊಂದರೆ ಕೊಡ್ತಿಲ್ಲ ಆತನಿಗೆ ಮೀರಿ ಬಂದ್ಬಿಟ್ಟಿದ್ದಾನೆ ಆತ. ಸೊ ಆ ಇಂದ್ರಿಯಗಳು ಯಾವ್ದು ಪ್ರಭಾವ ಬೀರ್ತಾ ಇಲ್ಲ, ಆವಾಗ್ಲೂ ಇರುತ್ತೆ. ಅದಕ್ಕೆ ಭಾಗವತ ಹೇಳುತ್ತೆ ಹೆಂಗೆ ಅಂದ್ರೆ, ಹಾವು ಕಡಿತ, ಆದ್ರೆ ಹಲ್ಲುಗಳನ್ನ ಕಿತ್ತಾಕಿರೋ ಹಾವು ಕಡಿದ್ರೆ ಏನ್ ಪ್ರಯೋಜನ? ಭಯನೂ ಪಡಲ್ಲ ಅಲ್ವಾ? ನೋಡಿದ್ರೆ ಕೆಲವರು ಹಾವು ಆಡ್ಸೋರು ನೋಡ್ಬೋದು, ಊದ್ತಾ ಇರ್ತಾರೆ, ಆಡಿಸ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ, ಕೈಯಲ್ಲಿ ಹಿಡ್ಕೊಂತಾರೆ, ಎತ್ತಾನೆ ಮೇಲ್ಕ್ ಹಾಕೋದಂಗೆ. ಯಾಕೆ? ಚೆನ್ನಾಗಿ ಗೊತ್ತು, ಹಲ್ಲು ಕಿತ್ತಾಕಿದ್ದಾನೆ, ಏನ್ ತೊಂದರೆ ಇಲ್ಲ ಅದಕ್ಕೆ. ಆ ರೀತಿ ನಮ್ಮ ಇಂದ್ರಿಯಗಳು ಇನ್ನೂ ಇರುತ್ತೆ. ಈ ಜ್ಞಾನದಿಂದ ಹಲ್ಲುಗಳನ್ನ ಕಿತ್ತಾಕಿರ್ತೇವೆ, ಅದೇನು ಪ್ರಭಾವಿತಗೊಳ್ಳೋದಿಲ್ಲ. ನಮ್ಮನ್ನ ಯಾವ ರೀತಿನೂ ಒತ್ತಡಕ್ಕೆ ಬೀಳ್ಸಕ್ಕಾಗಲ್ಲ. ಅದೇ ಕಣ್ಣು, ಅದೇ ಮೂಗು, ಅದೇ ನಾಲಿಗೆ ಎಲ್ಲ ಅದೇ ಇರುತ್ತೆ. ಆದ್ರೆ ನಾನು ಅದಕ್ಕೆ ಪ್ರಭಾವಿತನಾಗ್ತಿರಲ್ಲ, ಯಾಕಂದ್ರೆ ನಾನು ಅದನ್ನ ಮೀರಿ ಬಂದಿರ್ತೀನಿ. ಅದ್ರ ಇಂದ್ರಿಯಗಳು ಯಾವಾಗಲೂ ಇರುತ್ತೆ, ಯಾವ ಕ್ಷಣದಲ್ಲಿ ಬೇಕಾದ್ರೂ ನಮ್ಮನ್ನು ಬೆಳೆಸ್ಬೋದು. ಅದಕ್ಕೆ ಸದಾ ಭಕ್ತರೊಟ್ಟಿಗೆ ಕೃಷ್ಣನೊಟ್ಟಿಗೆ ಇರಬೇಕು. ಯಾವಾಗಾದ್ರೂ ಒಂಚೂರು ದೂರ ಹಾಗೆ ಅಂದಿದ ತಕ್ಷಣ ಅದಕ್ಕೆ ಹಲ್ಲುಗಳು ಬಂದ್ಬಿಡುತ್ತೆ. ಆವಾಗ ಅದರ ಕಡಿತದಿಂದ ವಿಷ ಹತ್ತಾ ಇರುತ್ತೆ ನಮ್ಮ ಜೀವನದಲ್ಲಿ. ಏನು? ಮಾಯ ಪ್ರಭಾವ, ಇಂದ್ರಿಯ ತೃಪ್ತಿಯ ಪ್ರಭಾವ ನಮ್ಮ ಮೇಲೆ ಬೀರ್ತಾ ಇರುತ್ತೆ. ಅದಕ್ಕೆ ಸಾಂಗತ್ಯ ತುಂಬಾ ಮುಖ್ಯ. ಪ್ರತಿದಿನ ಪ್ರಸಾದವನ್ನೇ ಸ್ವೀಕಾರ ಮಾಡ್ಬೇಕು. ಪ್ರಸಾದ ಅಲ್ಲದೆ ಇನ್ನೇನು ಮುಟ್ಟಕ್ಕೆ ಹೋಗ್ಬಾರ್ದು. ಯಾವಾಗ್ಲೂ ಭಕ್ತರ ಸಾಂಗತ್ಯದಲ್ಲಿ ಇರಬೇಕು. ಭಗವಂತನ ಬಗ್ಗೆನೇ ಚರ್ಚೆ ಆಗ್ತಾ ಇರಬೇಕು, ಭೌತಿಕದ ಚರ್ಚೆಗಳಾಗಬಾರ್ದು. ಈ ರೀತಿ ಹಲವಾರು ವಿಚಾರಗಳಿದೆ. ನಮ್ಮ ಜೀವನವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು. ಓಕೆ, ಒನ್ ವಿಲ್ ನ್ಯಾಚುರಲಿ ಕಮ್ ಕ್ಲೋಸರ್ ಟು ಅಟೈನ್ ಲಿಬರೇಷನ್. ಅಂತ ವ್ಯಕ್ತಿ ಆ ಮುಕ್ತಿಯನ್ನು ಪಡ್ಕೊಳ್ಳೋಕೆ ಹತ್ತಿರದಲ್ಲಿ, ಮುಕ್ತಿ ಅಂದ್ರೆ ಏನು? ಭಗವಂತ ಒಟ್ಟಿಗೆ ಇರೋದು, ಅದಕ್ಕೆ ಹತ್ತಿರದಲ್ಲಿ ಬರ್ತಾ ಇರ್ತಾನೆ. Therefore, the verse beginning with yam he
ನ ಈಸ್ ಬೀಯಿಂಗ್ ಸ್ಪೋಕನ್. ಆದ ಕಾರಣ ಇಲ್ಲಿ ಹೀನ ಅನ್ನೋ ಒಂದು ಪದವನ್ನು ಉಪಯೋಗಿಸಲಾಗಿದೆ. ಹಿಯರ್ ದ ವರ್ಡ್ ಅಮೃತ ತತ್ವಯ ಮೀನ್ಸ್ ಲಿಬರೇಷನ್. ಅಮೃತ ತತ್ವವನ್ನು ಆಸ್ವಾದಿಸ್ತೇನೆ ಅಂದ್ರೆ ಅದರ ಅರ್ಥ ಏನಿಲ್ಲ, ಇಲ್ಲಿ ಬಂದ್ಬಿಟ್ಟು ಮುಕ್ತಿ. ಓಕೆ, ಹರೇ ಕೃಷ್ಣ. ಇನ್ನು 16ನೇ ಶ್ಲೋಕವನ್ನ ಸೋಮವಾರ ಮಾಡೋಣ. ಇವತ್ತಿಗೆ ಇಲ್ಲಿಗೆ ಏನು ಮಾಡ್ತೀವಿ. ಹರೇ ಕೃಷ್ಣ. ಯಾರಿಗಾರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಪ್ರಶ್ನೆಗಳಿದೆಯಾ? ಪ್ರಶ್ನೆಗಳೇನಿಲ್ಲ ಅಂದ್ರೆ ಏನ್ ಮಾಡಿ. ನೀನೆಲ್ಲ ಸೈಲೆಂಟ್ ಆಗಿದ್ದೀರಾ? ಓಕೆ, ಫೈನ್. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ ಇವತ್ತಿನ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ. ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತೇನೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅನಂತ ಕೋಟಿ ವೈಷ್ಣವ ಹರಿ ಹರಿ. ಓಕೆ, ಹರೇ ಕೃಷ್ಣ. ಎಲ್ಲರೂ ಒಂದು ಬಾರಿ ಹರೇ ಕೃಷ್ಣ ಹೇಳ್ತಾ ಬಿಡ್ಬೋದು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಪವಿತ್ರ ಮಾತಾಜಿ ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಹರೇ ಕೃಷ್ಣ. ಎಲ್ಲರೂ ಹರೇ ಕೃಷ್ಣ. ಎಂಡ್ ಮಾಡ್ತೀನಿ ಎಲ್ಲರಿಗೂ.